ನಾವೆಲ್ಲ ತಿಳಿಸ್ಕೊಳ್ಳೋರಾಗಿ ನಮ್ಮ ಸತ್ಯವೇದಗಳನ್ನ ಕೀರ್ತನೆಗಳು 128 ತಿಳಿಸ್ಕೊಳ್ಳೋಣ. ಟೇಕ್ ಎ ಬೈಬಲ್ ಟು ಸಾಮ್ಸ್ 128 128ನೇ ಕೀರ್ತನೆ. ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳುವರಾಗಿರುತ್ತೀರಿ. ರೀಡ್ ರೆಸ್ಪಾನ್ಸಿವ್ಲಿ. 6 ವಚನಗಳಿದೆ. 5 ವಚನದವರೆಗೂ ನಾವು ಉತ್ತರ ಪ್ರತ್ಯುತ್ತರ ಓದಿಕೊಳ್ಳೋಣ. 6ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಕೀರ್ತನೆಗಳು 128 ಮೊದಲನೇ ವಚನ ನೀವು ಸಭಿಕರು ಓದಬೇಕಾದ್ರೆ, 2ನೇ ವಚನ ನಾವು ಸ್ಟೇಜ್ ಮೇಲೆ ಓದ್ತೇವೆ. ಅದೇ ರೀತಿ ಕೊನೆಯದಾಗ 6ನೇ ವಚನ ನಾವೆಲ್ಲರೂ ಒಟ್ಟಾಗಿ ಸೇರಿ ಓದಿಕೊಳ್ಳೋಣ. ಕೀರ್ತನೆಗಳು 128 1ನೇ ವಚನ. ನಿನ್ನ ಕಷ್ಟಾರ್ಜಿತವನ್ನು ನೀವೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆ ತಿರುವಳು, ನಿನ್ನ ಸಂಗಡ ಉಣ್ಣಲು ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇಗೋ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಚೀಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ನೀವು ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವನಾಗು. 6ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಮಕ್ಕಳ ಜೀವನದಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಹೌದು ಪ್ರಿಯ, ದೇವರು ನಮ್ಮನ್ನು ಆಶೀರ್ವದಿಸಲಿ ಕರ್ಕೊಂಡು ಬಂದಿದ್ದಾನೆ. ಆಮೆನ್. ಆತನ ಒಂದು ಆಶೀರ್ವಾದದಲ್ಲಿ ಯಾವ ವ್ಯಸನ ಇಲ್ಲ. ಆತನ ನಮಗೆ ಕೊಡುವಂಥ ಸಂತೋಷದಲ್ಲಿ ಪರಿಪೂರ್ಣತೆ. ದೇವರು ನಮ್ಮನ್ನು ಈ ವಾರವೆಲ್ಲ ನಡೆಸಿದ ಆತನಾಗಿದ್ದಾನೆ. ಎಷ್ಟು ಒಳ್ಳೆಯವನಾಗಿದ್ದಾನೆ ಏಸಪ್ಪ ಅಂದರೆ, ನಾವು ಅನೇಕ ಸಾರಿ ಆತನ ಮರೆತರೂ ಸಹ, ಅಪನಂಬಿಗಸ್ಥರಾಗಿದ್ದರೂ ಸಹ ಆತನೊಬ್ಬನು ನಂಬಿಗಸ್ಥನಾಗಿದ್ದೇ ಆತ ನಮ್ಮನಿಗೆ ಕಾರ್ಯ ಮಾಡಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಮ್ಮನ್ನು ನೀವೇ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿದ್ದೀರಿ. ವೈಯಕ್ತಿಕವಾಗಿ ಪರ್ಸನಲ್ ಆಗಿ, ಏಸಪ್ಪ ಈ ದಿನ ನಿನ್ನ ಒಂದು ಆಶೀರ್ವಾದ ಹೊಂದ್ಕೊಳ್ಬೇಕು, ನಿನ್ನ ಪ್ರಸನ್ನತೆಯನ್ನು ಗ್ರಹಿಸ್ಕೊಳ್ಬೇಕು. ಏಸಪ್ಪ ನಿನ್ನ ವಾಕ್ಯವನ್ನು ಕೇಳಬೇಕು. ಇರುವಂಥ 1.5 ಗಂಟೆಯಲ್ಲಿ ನಾವು ಸಂಪೂರ್ಣವಾಗಿ ನಮ್ಮನ್ನೇ ಮರೆತವರಾಗಿ ನಿನ್ನಲ್ಲಿ ನಾವು ಫೋಕಸ್ ಆಗುವಂತೆ ಕಾರ್ಯ ಮಾಡಿ ಏಸಪ್ಪ ಪ್ರಾರ್ಥನೆ ಮಾಡಿಕೊಂಡಿದ್ದೀರಿ. ಥ್ಯಾಂಕ್ ಯು ಲಾರ್ಡ್. ಹೌದು ಪರಿಶುದ್ಧಾತ್ಮ ಏಸಪ್ಪ, ಕಾದ ವಾರವಲ್ಲ ರಾಜ, ಕಾದ ಗಂಟೆಗಳು ಏಸಪ್ಪ, ಕ್ಷಣಗಳು ನಮ್ಮನ್ನು ಕಾಯ್ದಿದೆಯಲ್ಲ ಕರ್ತನೆ. ಅಪ್ಪ, ನಾವು ಅನೇಕ ವೇಳೆಗಳಲ್ಲಿ ಕರ್ತನೆ, ಹೌದು ರಾಜ, ನಿನ್ನ ಮಕ್ಕಳಾಗಿ ನಡೆಯಲಿಲ್ಲ. ಆದರೂ ಸಹ ನೀವು ನಮ್ಮನ್ನು ಕೈ ಬಿಡದೆ ನಿನ್ನ ಶುಭವೂ ನಿನ್ನ ಕೃಪೆಯು ನಮ್ಮ ಹಿಂಬಾಲಿಸುವುದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಈ ವಿಶೇಷವಾದ ಸಮಯದಲ್ಲಿ, ದಿನದಲ್ಲಿ ನಿನ್ನ ಸನ್ನಿಧಾನಕ್ಕೆ ನಮ್ಮನ್ನು ಕರ್ಕೊಂಡು ಬಂದಿಲ್ಲ ರಾಜ. ಅದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಕರ್ತನೆ. ಈ ದಿನಗಳು ಕರ್ತನೆ ಅಪ್ಪ, ಈ ಒಂದು ಕ್ಷಣಗಳು, ಈ ಗಂಟೆಗಳು ಕರ್ತ ನಿನ್ನವೂ ಎಸಪ್ಪ. ನಮ್ಮೊಂದಿಗೆ ಮಾತನಾಡು, ನಮ್ಮ ನಿನ್ನ ಪ್ರಸನ್ನತೆ ತುಂಬಿಸಿ ನಡೆಸು ಕರ್ತ. ಪ್ರತಿಯೊಂದು ಭಾಗದಲ್ಲೂ ನೀವು ನಮ್ಮನ್ನು ನಡೆಸಬೇಕೆಂದು ನಮ್ಮನ್ನು ತಗ್ಗಿಸಿ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯದಿದ್ದಲ್ಲಿ ಹೌದು ಪ್ರಿಯರೇ, ಕರ್ತನ ಕೊಡುವ ಆಶೀರ್ವಾದದಲ್ಲಿ ವ್ಯಸನವಿರುವುದಿಲ್ಲ. ಆತನ ಪ್ರಸನ್ನತೆಯಲ್ಲಿ ನಮಗೆ ಸಂಪೂರ್ಣವಾದ ಸಂತೋಷವಿರುತ್ತದೆ, ಸಮಾಧಾನವಿರುತ್ತದೆ. ಏಕೆಂದರೆ ಆತನ ಪ್ರಸನ್ನತೆಯು ನಮ್ಮ ಕಲ್ಮಶಗಳನ್ನು ತೊಳೆಯುತ್ತದೆ. ನಮ್ಮ ಎಲ್ಲ ಬೇಡದ ಕಾರ್ಯಗಳನ್ನು ಅದು ತೆಗೆದುಹಾಕಿ ನಮ್ಮನ್ನು ಶುದ್ಧರನ್ನಾಗಿಯೂ ಪರಿಶುದ್ಧರನ್ನಾಗಿಯೂ ಆತನಿಗೆ ಇಷ್ಟವಾದ ಒಂದು ಪ್ರಜೆಯನ್ನಾಗಿಯೂ ಅದು ಮಾಡುತ್ತದೆ. ಆತನ ಪ್ರಸನ್ನತೆಯು ನಮಗೆ ಬಲವನ್ನು ಕೊಡುತ್ತದೆ. ಪ್ರಿಯರೇ, ಆತನ ಪ್ರಸನ್ನತೆಯಲ್ಲಿಯೇ ನಾವು ಇರುವುದಾದರೆ ನಾವು ಬೀಳದ ಹಾಗೆ ಆತನು ನಿಲ್ಲಿಸುವ ಶಕ್ತನಾಗಿದ್ದಾನೆ. ಕರ್ತನ ಪ್ರಸನ್ನತೆಯನ್ನು ಬಯಸುತ್ತಾ, ಪವಿತ್ರಾತ್ಮ ದೇವರೇ, ನಿನ್ನ ಪ್ರಸನ್ನತೆ ಬಯಸುವೆವು, ನಿನ್ನ ಸಾನ್ನಿಧ್ಯ ಹರಿಸುವೆವು ಎಂಬ ಹಾಡಿನಿಂದ ಆತನನ್ನು ಆಹ್ವಾನಿಸುವೆವು. In the sun.
ಅಗ್ನಿ ಜ್ವಾಲೆಯಂತೆಯೂ ಆತನ ಅವರ ಜೊತೆಗಿದ್ದು ಕಾಪಾಡಿದಂತ ದೇವನಾಗಿದ್ದಾನೆ. ದೇವರು ಅವರನ್ನು ನಡೆಸುವಾಗ ಪ್ರಿಯರೇ, ದೇವರ ಒಂದು ಡೈರೆಕ್ಷನ್ ಅನ್ನು ಅವರು ಫಾಲೋ ಮಾಡ್ಬೇಕಾದ್ರೆ ನಾವು ನೋಡುತ್ತೇವೆ, ಅವರ ಮುಖಗಳು ಲಜ್ಜೆಯಿಂದ ಕೆಡಲಿಲ್ಲ, ಅವರಿಗೆ ಯಾವ ಕೊರತೆಗಳು ಇರಲಿಲ್ಲ. ಮನ್ನವನ್ನು ಕೊಟ್ಟಂತ ದೇವನು, ನೀರನ್ನು ಕೊಟ್ಟಂತ ದೇವನು, ಆತನು ಸದಾ ಕಾಲವು ಅವರನ್ನು ನಡೆಸುವಂತ ದೇವನಾಗಿದ್ದಾನು. ನಾವು ಸಹ ಕರ್ತನ ಒಂದು ಪ್ರಸನ್ನತೆಯಲ್ಲಿ, ಕರ್ತನ ಒಂದು ಡೈರೆಕ್ಷನ್ ಅಲ್ಲಿ ಇರಬೇಕಾದ್ರೆ ನಮ್ಮ ಆರಂಭವು ಸ್ವಲ್ಪವಾಗಿದ್ದರೂ ಕರ್ತನು ನಮ್ಮನ್ನು ಮೇಲಕ್ಕೆ ಹೆಜ್ಜಿಕೊಂಡು ಹೋಗುವಂತ ದೇವನಾಗಿದ್ದಾನೆ. ದಾವೀದನ ಜೀವಿತದಲ್ಲಿ ನೋಡಬೇಕಾದ್ರೆ ಆತನು ಕೇವಲ ಕುರುಬನಾಗಿದ್ದನು, ಆದರೆ ದೇವರು ಆತನನ್ನು ರಾಜನಾಗಿ, ಒಂದು ದೊಡ್ಡ ಒಳ್ಳೆಯ ರಾಜನಾಗಿ ಮಾಡಿದನು. ದಾವೀದನು ಹೇಳುತ್ತಾನೆ, ನಿನ್ನನ್ನು ದೃಷ್ಟಿಸಿ ನೋಡುವವರ ಮುಖಗಳು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹೌದು, ಕರ್ತನನ್ನು ನೋಡುವಂತ ಮುಖಗಳು ಎಂದೂ ಲಜ್ಜೆಯಿಂದ ಕೆಡುವುದಿಲ್ಲ. ಈ ಒಂದು ಸಮಯದಲ್ಲಿ ಆತನ ಸನ್ನಿಧಾನದಲ್ಲಿ ಬಂದಿರುವ ನಾವು, ಕರ್ತನೆ ಪ್ರತಿಯೊಂದು ದಿನವೂ ನಿನ್ನ ಡೈರೆಕ್ಷನ್ ಅನ್ನು, ನಿನ್ನ ಒಂದು ನಡೆಸುವಿಕೆಯನ್ನು ನಮಗೆ ಕೊಡು ಎಂದು ಕೇಳಿಕೊಡುತ್ತಾ, ನೂತನ ದಿನದೊಳು ನನ್ನ ನಡೆಸುವೆ ಎಂಬ ಹಾಡಿನಿಂದ ನಾವು ಪ್ರಾರ್ಥಿಸೋಣ. ಿ
ಕರ್ತನು ನಿನ್ನೆಯಿಂದ ಹಾಗೆ ಇವತ್ತು ನಾಳೆಯೂ ಎಂದೆಂದಿಗೂ ಸ್ಥಿರವಾಗಿದ್ದಾನೆ ಪ್ರಿಯರೇ. ಆತನು ಅನಾದಿಯಿಂದಲೂ ಆತನು ಸಮಸ್ತವನ್ನು ಬಲ್ಲಂತ ದೇವನಾಗಿದ್ದಾನೆ. ನಾವು ವಾಕ್ಯದಲ್ಲಿ ಪದೇ ಪದೇ ನೋಡುತ್ತೇವೆ, ನಾನು ಆದಿಯಿಂದಲೇ ಅಂತ್ಯವನ್ನು ಪ್ರಕಟಿಸುತ್ತೇನೆ. ಇದೇ ನಾನು ದೇವರೆಂಬುದಕ್ಕೆ ಸಾಕ್ಷಿ ಎಂದು ಅಂತ್ಯವನ್ನು ಕರ್ತನು ಆದಿಯಲ್ಲಿಯೇ ಪ್ರಕಟಿಸಿದ್ದಾನೆ ಪ್ರಿಯರೇ. ಆತನು ಬದಲಾಗದ ದೇವನು, ಆತನು ಸರ್ವೋತ್ತಮನಾಗಿದ್ದಾನೆ. ಆತನು 10,000ಗಳಲ್ಲಿ ಅತಿ ಸುಂದರನು, ಆತನು ಶ್ರೇಷ್ಠನು ಆಗಿದ್ದಾನೆ ಪ್ರಿಯರೇ. ಆತನನ್ನು ನಾವು ಸ್ತುತಿಸುವ ಹಾಗೆ ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು ಎಂಬ ಹಾಡಿನಿಂದ ಸ್ತುತಿಸೋಣ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ಇವತ್ತು ನಾಳೆಯೂ ಎಂದೆಂದಿಗೂ ಆತನೆಂದಿಗೂ ನನ್ನ ಕರುಣ. ಇವತ್ತು ನಾಳೆಯೂ ಎಂದೆಂದಿಗೂ ಆತನೆಂದಿಗೂ ನನ್ನ ಕರುಣ. ನನ್ನಲ್ಲಿ ನನ್ನ ದಾರಿಯು ಧರಿಸಿ
ಮಧ್ಯದಲ್ಲಿರುವ ರಾಧಾ ಆಂಟಿಯವರು ಕರ್ತನು ನಮ್ಮ ಸಭೆಗಾಗಿ ಮಾಡಿದಂಥ ಉಪಕಾರಗಳಿಗಾಗಿ ನಮಗೆ ಮಾಡಿದಂಥ ಉಪಕಾರಗಳನ್ನು ನೆನೆಸಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ದೇವರನ್ನು ಘನಪಡಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಆಕೆಯೊಟ್ಟಿಗೆ ನಾವೆಲ್ಲರೂ ಸೇರಿ ಕರ್ತನನ್ನು ಸ್ತುತಿಸೋಣ. ಪ್ರಿಯರೇ, ಪರಿಶುದ್ಧನ ಮಹೋನ್ನತವಾದ ಪರಲೋಕದ ತಂದೆಯಾದ ದೇವರೇ, ಅಪ್ಪ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪಾಯನ ಕರಗಳಲ್ಲಿ ಸ್ವಾಮಿ ಈ ದಿನವನ್ನು ಸ್ವಾಮಿ ನಾವು ಸಭೆಯ ಮಕ್ಕಳಾಗಿ ಒಂದಾಗಿ ಒಟ್ಟಾಗಿ ಸೇರಿ ನಿಮ್ಮನ್ನು ಸ್ತುತಿಸುವ ಹಾಗೆ ಕೃಪೆ ಮಾಡಿದೆಯಲ್ಲ ಪ್ರಾರ್ಥನೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ 9 ತಿಂಗಳು ತುಂಬ 10ನೇ ತಿಂಗಳಿಗೆ ಸ್ವಾಮಿ ಕಾಲಿಟ್ಟು ಸ್ವಾಮಿ ನಮ್ಮನ್ನು ಕಾಯ್ದು ಕಾಪಾಡಿದಂಥ ದೇವನೇ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ಒಂದೊಂದು ಆತ್ಮಗಳನ್ನ ಕರಗಳಲ್ಲಿ ಒಪ್ಪಿಸಿ ಕೊಡುತ್ತೇನೆ ಸ್ವಾಮಿ. ನೀನು ಮಾಡಿದಂಥ ಎಲ್ಲ ಮೇಲುಗಳನ್ನು ನೆನೆಸಿ ಕರ್ತನೆ ನಿಮಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತೇವೆ ರಾಜ. ನಮ್ಮ ಜೀವಿತಗಳಲ್ಲಿ ಕರ್ತನೆ, ಕುಟುಂಬಗಳ ಜೀವಿತಗಳಲ್ಲಿ ಕರ್ತನೆ, ಸಭೆಯ ಜೀವಿತದಲ್ಲಿ ಅಧಿಕವಾಗಿ ಸ್ವಾಮಿ ಅತ್ಯಧಿಕವಾಗಿ ನಾವು ಬೇಡುವುದಕ್ಕಿಂತಲೂ ಗ್ರಹಿಸಿಕೊಳ್ಳುವುದಕ್ಕಿಂತಲೂ ಸ್ವಾಮಿ ಅತ್ಯಧಿಕವಾಗಿ ಆಶೀರ್ವದಿಸಿದ್ದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ನಾವು ಮಕ್ಕಳು ಹೋಗುವಾಗ ಬರುವಾಗ ಸ್ವಾಮಿ ಕುಟುಂಬಗಳಲ್ಲಿ ಕರ್ತನೆ ಸ್ವಾಮಿ ನೀನು ಮಾಡಿದಂಥ ಎಲ್ಲ ಮೇಲುಗಳನ್ನು ನೆನೆಸಿ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಅಪ್ಪ ಎಲ್ಲ ಇಕ್ಕಟ್ಟುಗಳು ನಮ್ಮನ್ನು ತಪ್ಪಿಸಿದೆಯಾ ಸ್ವಾಮಿ, ನಮ್ಮ ಪ್ರಾಣಗಳನ್ನು ಕಾದಿದೆಯಾ ಸ್ವಾಮಿ. ಅಪ್ಪ ಒಂದೊಂದು ಕಾರ್ಯದಲ್ಲಿ ಸ್ವಾಮಿ ಕರ್ತನೆ ನಮ್ಮನ್ನು ಸಂತೋಷವಾಗಿ ಕರ್ತನೆ ನಡೆಸಿಕೊಂಡೇ ಬಂದಿದ್ದೆ ಸ್ವಾಮಿ. ಎತ್ತ ತಾಯಿ ಕೈ ಬಿಟ್ಟ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಅಂತ ಹೇಳಿ ಸ್ವಾಮಿ. ಅಪ್ಪ ನೀವು ಕಾಯ್ದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅನುದಿನ ಭಾರವನ್ನು ಹೊತ್ತುಕೊಂಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕರ್ತನೆ ನಿಮಗೆ ಬಲವು ಸಹಾಯವು ನಿನ್ನ ಕೃಪೆ ಇದ್ದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ ಮಾಡಿದಂತ ಸ್ವಾಮಿ ಉಪಕಾರಗಳು ಕರ್ತನೆ ಅಪ್ಪ ಅದಕ್ಕೆ ಬದಲು ನಾವು ಏನು ಮಾಡೋದಕ್ಕೆ ಸಾಧ್ಯ ಕರ್ತನೆ ಸ್ವಾಮಿ. ಒಂದೊಂದು ದಿನವೂ ಸ್ವಾಮಿ ಕರ್ತನೆ ನಿಮ್ಮನ್ನು ಸ್ಮರಿಸುವುದು ಕರ್ತನೆ, ನಿಮ್ಮನ್ನು ಘನಪಡಿಸುವುದೇ ಕರ್ತನೆ ಕೊಟ್ಟಂತ ಒಂದು ಭಾಗ್ಯ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ನಮ್ಮ ಹೃದಯದ ಅಂತರಾಳದಿಂದ ಕರ್ತನೆ ನಿಮ್ಮನ್ನು ಸ್ತುತಿಸಿ ಹೊಗಳಿ ಕೊಂಡಾಡಿ ಸ್ವಾಮಿ ಕರ್ತನೆ ಇನ್ನು ಬರುವಂತ ದಿನಗಳನ್ನು ಸ್ವಾಮಿ ಕರ್ತನೆ ನಿಮಗೆ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ನಿಮಗೆ ಕೃಪೆಯನ್ನು ತೋರಿಸಬೇಕೆ ನಾವು ಕರ್ತನೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ ಕರ್ತನೆ ಏಸಪ್ಪ. ಹೌದು ಸ್ವಾಮಿ ಕರ್ತನೆ ಲೋಕದಲ್ಲಿ ನೋಡುವಾಗ ಸ್ವಾಮಿ ಕರ್ತನೆ ಪರಿಸ್ಥಿತಿಗಳು ಕರ್ತನೆ ಅಪ್ಪ ಒಬ್ಬೊಬ್ಬರು ಒಂದೊಂದು ಸಂಕಟದಲ್ಲಿ ಕಣ್ಣೀರಿನಲ್ಲಿ ದುಃಖದಲ್ಲಿ ವೇದನೆಯಲ್ಲಿ ಸ್ವಾಮಿ ಕರ್ತನೆ ಅಪ್ಪ ನಾವು ನೋಡುವಾಗ ಸ್ವಾಮಿ ಮನಸ್ಸಿಗೆ ವೇದನೆ ಕರ್ತನೆ, ನಮಗಾದರೂ ಸ್ವಾಮಿ ಕರ್ತನೆ ಅಪ್ಪ ನಿನ್ನ ಕೃಪೆ ನಮ್ಮನ್ನು ಕಾದುಕೊಂಡು ಬಂದಿದೆಯಲ್ಲ ಕರ್ತನೆ ಅಪ್ಪ ನಾವು ಎಷ್ಟು ನಮ್ಮ ಬಾಯಿಂದ ಕರ್ತನೆ ನಿಮ್ಮನ್ನು ಸ್ತುತಿಸಿದರೂ ಸಾಲದು ಕರ್ತನೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ನಮ್ಮ ಸಭೆಯ ಮಕ್ಕಳನ್ನು ಕರ್ತನೆ, ನಮ್ಮ ಕುಟುಂಬಗಳನ್ನು ಕರ್ತನೆ ಸ್ವಾಮಿ, ಸಭೆಯ ಬೋಧಕರನ್ನು ಕರ್ತನೆ, ಪ್ರತಿಯೊಬ್ಬರು ಚಿಕ್ಕವರ ಮೊದಲುಗೊಂಡು ದೊಡ್ಡವರ ಪರ್ಯಾಂತರನ್ನು ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿ ಕೊಡುತ್ತೇನೆ ಸ್ವಾಮಿ. ನೀನು ಆಶೀರ್ವದಿಸು ಕರ್ತನೆ, ಬಲಪಡಿಸು ಸಹಾಯ ಮಾಡಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಒಳ್ಳೆಯ ತಂದೆಯೇ. Yes,
ನಾವೆಲ್ಲರೂ ಒಂದು ಸ್ಥಳದಲ್ಲಿ ಎದ್ದು ನಿಂತುಕೊಂಡವರಾಗಿ ನಮ್ಮನ್ನು ಕಾಪಾಡಿದ ಸ್ತೋತ್ರವನ್ನು ಸಲ್ಲಿಸೋಣ. ಇರುವುದನ್ನು ಹುಟ್ಟಿಸುವ ಭಯ ಹುಟ್ಟಿಸುವ ಯಾವುದಕ್ಕೂ ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ ನಮ್ಮನ್ನು ಎಲ್ಲ ಹಾನಿಕರವಾದ ಕೇಳಿಗೂ ತಪ್ಪಿಸಿ ಕಾಪಾಡಿದಂತ ಕರ್ತನನ್ನು ನಾವು ಸ್ತುತಿಸೋಣ. ಪ್ರಿಯರೇ, ನಮ್ಮ ಕೈಗಳನ್ನೆತ್ತಿ ನಮ್ಮ ಬಾಯಿಗಳನ್ನು ತೆರೆದು ಆತನಿಗೆ ನಮ್ಮ ಸ್ತುತಿಯನ್ನು ಸಲ್ಲಿಸೋಣ. ಪರಿಶುದ್ಧರೇ, ಒಳ್ಳೆಯವರಾಗಿದ್ದೀರಲ್ಲ, ನಮ್ಮ ಕರ್ತನೇ ಸ್ತುತಿಸಿ ನಮ್ಮನ್ನು ಸಂರಕ್ಷಣೆ ಬಿಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಕೊರತೆಗಳನ್ನು ತೀರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ.
ಆದಿಯಿಂದಲೂ ಅಂತ್ಯದವರೆಗೂ ಕರ್ತನೆ ನಿನ್ನ ಏಕತ್ವವನ್ನು ನೀವು ಪ್ರಕಟಿಸುತ್ತಾ ಬರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ರಾಜ. ನಮ್ಮ ಜೀವಿತದಲ್ಲಿ ಕರ್ತನೆ ನೀನು ಕರ್ತನೆ ಮಾಡಿದಂತ ಕರ್ತನೆ ಒಂದು ಮಹತ್ತಾದ ಕಾರ್ಯಗಳಿಗಾಗಿ ನಿನಗೆ ಸ್ತೋತ್ರ. ಕರ್ತನೆ ತಂದೆಯಾದ ದೇವರ ಚಿತ್ತದ ಹಾಗೆ ಕ್ರಿಸ್ತನ ಒಂದು ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ಕರ್ತನವನ್ನು ಮಾರ್ಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ರಾಜ. ನೀನು ಎಷ್ಟು ಒಳ್ಳೆಯವನು ಕರ್ತನೆ, ನಿನಗೆ ಸ್ತೋತ್ರ ಕರ್ತನೆ. ನಮ್ಮ ಜೀವಿತದಲ್ಲಿ ಸರ್ವಸ್ವವು ನೀನೇ ಆಗಿರು ಕರ್ತನೆ. ಏಕೆಂದರೆ ಕರ್ತನೆ ನಿನಗೋಸ್ಕರ ಬದುಕಲ ಜೀವಿತ ಅದು ಒಂದು ವ್ಯರ್ಥವಾದ ಜೀವಿತವಾಗಿದೆ ಕರ್ತನೆ. ನಮ್ಮ ಜೀವಿತಗಳನ್ನು ಕರ್ತನೆ ಫಲವತ್ತಾದ ಜೀವಿತಗಳನ್ನಾಗಿ ನಿನಗೋಸ್ಕರ ಫಲವನ್ನು ಕೊಡುವಂತಹ ಜೀವಿತಗಳನ್ನಾಗಿ ನೀನು ಮಾರ್ಪಡಿಸು ಕರ್ತನೆ. ನೀನೇ ಕರ್ತನೆ ಧನ್ಯದೇವರೇ ಕರ್ತನೆ. ದ್ರಾಕ್ಷಿ ಒಂದು ಬಳ್ಳಿಯಾಗಿದ್ದಿ ಕರ್ತನೆ, ನಾವು ಕೃಪೆಗಳಾಗಿದ್ದೇವೆ ಕರ್ತನೆ. ನಿನ್ನಲ್ಲಿ ನಾವು ದೃಢವಾಗಿ ನಿಲ್ಲುವ ಹಾಗೆ, ನಿನ್ನ ಜೀವದಿಂದ ನಾವು ಜೀವವನ್ನು ಪಡೆಯುವ ಹಾಗೆ ನೀನು ಸಹಾಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಕರ್ತನೆ ನಾವು ಕರ್ತನೆ ನಿನ್ನಿಂದ ದೂರ ನಡೆದಿರುವುದಾದ್ರೆ ಕರ್ತನೆ ಒಂದು ಸಮಯದಲ್ಲಿ ನಿನ್ನ ಸನ್ನಿಧಿಗೆ ಮತ್ತೊಂದು ಆವರ್ತಿ ಓಡಿ ಬರುತ್ತೇವೆ ಕರ್ತನೆ. ಹೌದು ಕರ್ತನೆ, ಜೀವ ಕೊಡುವ ವಾಕ್ಯಗಳು ನಿನ್ನಲ್ಲೇ ಇರುವುದಲ್ಲ ಕರ್ತನೆ. ನಾವು ಇನ್ಯಾರ ಬಳಿಗೆ ಹೋಗಲಿ ಕರ್ತನೆ. ನಮಗೆ ಕರ್ತನೆ ಜೀವವನ್ನು ಕರ್ತನೆ ಸಂಪೂರ್ಣವಾಗಿ ಕರ್ತನೆ ನೀನು ತುಂಬಿಸು ಕರ್ತನೆ. ನಿನ್ನ ವಾಕ್ಯದಲ್ಲಿ ಹೇಳಿದ್ದಿ, ನಾನು ಬರೆದಿರುವುದು ನಿಮಗೆ ಜೀವವಿರಬೇಕೆಂತಲೂ ಆ ಜೀವವು ಸಂಪೂರ್ಣವಾಗಿರಬೇಕೆಂತಲೂ. ಹೌದು, ಪರಿಪೂರ್ಣವಾದಂಥ ಜೀವಿತವನ್ನು, ಶಾಂತಿಯ ಜೀವಿತವನ್ನು, ಸಮಾಧಾನದ ಜೀವಿತವನ್ನು ಕರ್ತನೆ, ಸಂತೋಷದ ಜೀವಿತವನ್ನು ಕರ್ತನೆ ನೀನು ನಮಗೆ ಕೊಡು ಕರ್ತನೆ. ಕರ್ತನೆ ನೀನು ಮಾಡಿದಂತ ಕರ್ತನೆ ನಮ್ಮ ಜೀವಿತದಲ್ಲಿ ಕರ್ತನೆ ನಮ್ಮ ಮನಸ್ಸನ್ನು ಬದಲಾಯಿಸಿದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಪಾದದಡಿಯಲ್ಲಿ ನಮ್ಮನ್ನು ಕರೆದುಕೊಂಡು ಬಂದದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಕರ್ತನೆ ನೀನು ಕರ್ತನೆ ಇಂದು ನಾಳೆಯೂ ಎಂದೆಂದಿಗೂ ಸಿಂಹಾಸನ ರೂಢನಾಗಿಯೇ ಇರುತ್ತೀಯಲ್ಲ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಈ ಒಂದು ಸಮಯದಲ್ಲಿ ಕರ್ತನೆ ನಮ್ಮ ಜೀವಿತಗಳನ್ನು, ನಮ್ಮ ಸಭೆಗಳನ್ನು ನಿನ್ನ ಕೈಲಿ ಅರ್ಪಿಸುತ್ತೇವೆ ಕರ್ತನೆ. ನೀನೇ ಇದಕ್ಕೆ ರಾಜನಾಗಿದ್ದು ನಡೆಸಿಕೊಡು. ಮುಂಬರುವ ಭಾಗಕ್ಕಾಗಿ ನಾವು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ ರಾಜ. ವಾಕ್ಯದ ಭಾಗವನ್ನು ನೀನು ಆಶೀರ್ವದಿಸು ಕರ್ತನೆ. ನಿನ್ನ ವಾಕ್ಯಗಳನ್ನು ಕರ್ತನೆ ನೀನು ಕರ್ತನೆ ನಮಗೆ ತಿಳಿಯಪಡಿಸು. ನಮ್ಮ ಮನಸ್ಸಿಗೆ ಅದು ಅಲಗು ನೆಟ್ಟಂತಾಗುವ ಹಾಗೆ ಕರ್ತನೆ, ನಮ್ಮ ಮನಸ್ಸನ್ನು ಅದು ಬದಲಾಯಿಸುವ ವಾಕ್ಯಗಳಾಗುವ ಹಾಗೆ ಸಹಾಯ ಮಾಡು ಕರ್ತನೆ. ದೇವರೇ ಕರ್ತನೆ, ವಾಕ್ಯ ಕೊಡುವಂತ ಕರ್ತನೆ ನಿನ್ನ ಸೇವಕರನ್ನು ನೀನು ಆಶೀರ್ವದಿಸು ಕರ್ತನೆ. ನಿನ್ನ ಒಂದು ಕರ್ತನೆ ಜ್ಞಾನವನ್ನು, ನಿನ್ನ ಒಂದು ಬಲವನ್ನು, ನಿನ್ನ ಒಂದು ವಾಕ್ಚಾತುರ್ಯವನ್ನು ಆ ಮಕ್ಕಳಿಗೆ ಕೊಡಬೇಕೆಂದು ಬೇಡಿಕೊಳ್ಳುತ್ತೇವೆ ರಾಜ. ಸಂಡೇ ಸ್ಕೂಲ್ ಮಕ್ಕಳಿಗಾಗಿ ಬೇಡಿಕೊಳ್ಳುತ್ತೇವೆ, ಅಲ್ಲಿ ಹೋಗುತ್ತಿರುವ ಶಿಕ್ಷಕರಿಗಾಗಿ ಸಹ ಬೇಡಿಕೊಳ್ಳುತ್ತೇವೆ ಕರ್ತನೆ. ಮಕ್ಕಳನ್ನು, ಶಿಕ್ಷಕರು ನೀನು ಆಶೀರ್ವದಿಸು ರಾಜ. ಅವರು ನಿನ್ನ ಪ್ರೀತಿಯನ್ನು, ನಿನ್ನ ಪ್ರೇಮವನ್ನು ಮಕ್ಕಳಿಗೆ ತಿಳಿಸಿಕೊಡುವ ಹಾಗೆ ಕರ್ತನೆ, ನಿನ್ನ ಭಯ ಭಕ್ತಿಯಲ್ಲಿ ಮಕ್ಕಳನ್ನು ಬೆಳೆಸುವ ಹಾಗೆ ಸಹಾಯ ಮಾಡು. ನಮ್ಮ ಸಭೆಯ ಮಕ್ಕಳನ್ನು ನಾವು ನಿನ್ನ ಕೈಲಿ ಅರ್ಪಿಸುತ್ತೇವೆ ರಾಜ. ನಿನ್ನ ಭಯವು ಅವರ ಕಣ್ಣ ಮುಂದೆಯಿಂದ ತೊಲಗದ ಹಾಗೆ ಕರ್ತನೆ, ಅವರು ನಿನ್ನಲ್ಲೇ ಕರ್ತನೆ ಭಯ ಭಕ್ತಿ ಉಳ್ಳವರಾಗಿ ಕರ್ತನೆ ಜ್ಞಾನವುಳ್ಳ ಮಕ್ಕಳಾಗಿ ಬೆಳೆದು ನಿಲ್ಲುವ ಹಾಗೆ ಸಹಾಯ ಮಾಡು ಕರ್ತನೆ. ನೀನೇ ಕರ್ತನೆ ಆಫರಿಂಗ್ ಅನ್ನು ಆಶೀರ್ವದಿಸು ಕರ್ತನೆ. ಕರ್ತನೆ ಸಕಲವು ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸಲ್ಪಡಲಿ ಕರ್ತನೆ. ಮತ್ತೊಂದು ಆವರ್ತಿ ನಮ್ಮ ಜೀವಿತಗಳನ್ನು, ನಮ್ಮ ಕಾರ್ಯಗಳನ್ನು ನಿನ್ನ ಕೈಲಿ ಅರ್ಪಿಸುತ್ತಾ ನೀನೇ ಒಡೆಯನಾಗಿದ್ದು ನಡೆಸಿಕೊಡಬೇಕೆಂದು ನಮ್ಮ ಪ್ರಾರ್ಥನೆ ನಮ್ಮ ಕರ್ತರಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ನಾವು ನಿಂತಿರುವಂತೆ ನಾವು ತೆರೆದುಕೊಳ್ಳೋಣ. ಯೋಹಾನ ಸುವಾರ್ತೆ ತಿಳಿಸಿಕೊಳ್ಳೋಣ. Turn your Bible to Gospel according to John, chapter 17. 17ನೇ ಅಧ್ಯಾಯಕ್ಕೆ ತಿಳಿಸಿಕೊಳ್ಳೋಣ. 1ರಿಂದ 5ನೇ ವಚನ ಓದುವವರಾಗಿದ್ದೇವೆ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 1ರಿಂದ 5ನೇ ವಚನ. Gospel according to John, chapter 17, verse 1 to 5. ನಮ್ಮ ಮಧ್ಯೆ ಉದಯ್ ಕುಮಾರ್ ಅವರು ಈ ವಚನಗಳನ್ನು ಓದಕ್ಕೆ ಕೇಳ್ಕೊಳ್ತೇನೆ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 1ರಿಂದ 5ನೇ ವಚನ. ಯೇಸು ಈ ಮಾತುಗಳನ್ನು ಆಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ತಂದೆಯೇ, ಕಾಲ ಬಂದಿದೆ, ನಿನ್ನ ಮಗನನ್ನು ಮಹಿಮೆಪಡಿಸು. ಆಗ ಮಗನು ನಿನ್ನನ್ನು ಮಹಿಮೆಪಡಿಸುವುದಕ್ಕಾಗುವುದು. ನೀನು ಯಾವನಿಗೆ ಯಾರನ್ನು ಕೊಟ್ಟಿದ್ದೀಯೋ ಅವರೆಲ್ಲರೂ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದೀಯಲ್ಲ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು, ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆಪಡಿಸಿದೆನು. ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆಪಡಿಸು.
ದೇವರಿ ವಾಕ್ಯ ಭಾಗನ ಆಶೀರ್ವದಿಸಿ ಕೂತ್ಕೊಳ್ಳೋಣ. ಕಾಣಿಕೆ ಭಾಗ ಸುಂದರರೇ ಅತಿಶಯರೇ ಮಹೋನ್ನತರೇ ನನ್ನ ಪ್ರಿಯರೇ ಸುಂದರರೇ ಅತಿಶಯರೇ ಮಹೋನ್ನತರೇ ನನ್ನ ಪ್ರಿಯರೇ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂಥವ್ರು, ಮದುವೆ ದಿನ ಆಚರಿಸಿಕೊಳ್ಳುವಂಥವ್ರು ಇರುವುದಾದರೆ ದಯವಿಟ್ಟು ಎದುರು ನಿಂತ್ಕೊಳ್ಳುವುದಾದ ನಾನು ನಿಮಗಾಗಿ ಪ್ರಾರ್ಥನೆ ಮಾಡಬಹುದಾಗುತ್ತೆ. ಚಿಕ್ಕ ಮಕ್ಕಳು ಯಾರಾಗಿದ್ದಾರೆ ಅಂತ ನಮ್ಗೆ ಕಾಣಿಸ್ದೆ ಹೋಗ್ಬಿಟ್ಟಿದೆ. ಪ್ರಾರ್ಥನೆ ಮಾಡಿಕೊಳ್ಳ. ಸೈನ್ಯಗಳ ಕರ್ತನೆ, ಪರಲೋಕ ತಂದೆ, ಈ ಒಂದು ಸಭೆಗಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಅಪ್ಪ, ನಿನ್ನ ರಾಜ್ಯಕ್ಕಾಗಿ ನಿನ್ನ ಸಭೆಗಾಗಿ ಕೊಟ್ಟಿರುವಂಥ ಕಾಣಿಕೆಗಳನ್ನ ಆಶೀರ್ವದಿಸಿ, ಪ್ರತಿಯೊಂದು ಕೈಗರಗಳನ್ನು ಆಶೀರ್ವದಿಸಿ, ಅವರ ಕುಟುಂಬಗಳನ್ನ, ಅವರ ಜೀವಿತವನ್ನು ಆಶೀರ್ವದಿಸಿ ಸಪ್ಪ. ಕರ್ತ, ನೀವು ನಮಗೆ ಕೊಟ್ಟಿರುವುದಲ್ಲಿ ನಿಮಗೆ ನಾವು ಕರ್ತನೆ ವಾಪಸ್ ಕೊಟ್ಟಿದ್ದೇವೆ. ಅದನ್ನು ನಿನ್ನ ಒಂದು ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಬೇಕು ನಾವು ಬೇಡುತ್ತೇವಪ್ಪ.
ಕೊಡದೇ ಇರುವಂಥ ಕರಗಳ ಮುಂದೆ ಅದನ್ನು ಕೊಡುವುದಕ್ಕೆ ಏನು ಕರ್ತನೆ, ಬಲ ಕೊಡು, ಮನಸ್ಸು ಕೊಡು ಕರ್ತ. ಹೌದು ರಾಜ, ನಾವು ನಿಮ್ಮ ರಾಜ್ಯದಲ್ಲಿ ಬಿಟ್ಟಿದ್ದೇವೆ, ಅದಕ್ಕೆ ನಾವು ಕರ್ತನೆ ಪ್ರತಿಫಲನ ಕೊಯ್ಯುವವರಾಗಿದ್ದೇವೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರತಿಯೊಂದು ಕುಟುಂಬಗಳ ಆಶೀರ್ವಚ ನಡೆಸು. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಮಗನೇ. ಎಲ್ಲರೂ ಚೆನ್ನಾಗಿದ್ದೀರಾ? ವೆರಿ ಗುಡ್. ಸಂಡೇ ಸ್ಕೂಲ್ ಮಕ್ಕಳು ಸಂಡೇ ಸ್ಕೂಲ್ಗೆ ಹೋಗ್ಬೇಕು. ಕಳೆದ ವಾರವೆಲ್ಲ ದೇವರು ನಮ್ಮನ್ನು ಕೈಯಲ್ಲಿ ಗುಡ್ಡೆಯಂತೆ ಕಾಯ್ದಾನಿದ್ದೆ ಅಲ್ವಾ? ನಾವಿಲ್ಲಿ ಬಂದಿದ್ದೇವೆ ಅಂದರೆ ಅದಕ್ಕೆ ಸಾಕ್ಷಿ ಅದೇ. ವಿ ಆರ್ ಪ್ರೆಸೆಂಟ್ ಹಿಯರ್ ಇನ್ ಹಿಸ್ ಪ್ರೆಸೆನ್ಸ್. ದಟ್ ಶೋಸ್ ದಟ್ ಹಿ ಹ್ಯಾಸ್ ಸಸ್ಟೈನ್ಡ್ ಅಸ್, ಹಿ ಹ್ಯಾಸ್ ಟೇಕನ್ ಕೇರ್ ಆಫ್ ಅಸ್. ನಮ್ಮನ್ನು ಆತನು ಕಾಪಾಡಿ ಕಾಯ್ದಾತನಾಗಿ ನಮ್ಮನ್ನು ಸಂರಕ್ಷಿಸಿ ಆತನಿಗೆ ನಮ್ಮನ್ನು ಸೇರಿಸಿದ್ದಾನೆ. ಎಲ್ಲ ಮಹಿಮೆ ಆತನಿಗೆ, ಘನತೆ ಆತನಿಗೆ, ಸ್ತೋತ್ರ ಆತನಿಗೆ. ನಮ್ಮ ಬಲ ಅಲ್ಲ, ನಮ್ಮ ಪರಾಕ್ರಮ ಅಲ್ಲ, ನಮ್ಮ ಸಾಮರ್ಥ್ಯ ಅಲ್ಲ, ಅದನ್ನು ಶುದ್ಧ ಕೃಪೆ ನಮ್ಮನ್ನು ನಡೆಸಿದೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಿದ್ದೇವೆ. ಈಗ ನಾವು ಅನೌನ್ಸ್ಮೆಂಟ್ ಕೇಳಿ ಹೋಗ್ತಾ ಇದ್ದೇವೆ. ನಮ್ಮಲ್ಲಿರುವಂಥ ಟೈಟಲ್ಸ್ ಬದಲು ನಿಮಗೆ ಅನ್ನಿಸ್ಕೊಂಡು ಈ ವಾರದ ಪ್ರಕಟಣೆಗಳು. ಬುಧವಾರ ಸಂಜೆ ಬೈಬಲ್ ಸ್ಟಡಿ ಇರುತ್ತದೆ ಕಮನಾಲಿ ಮತ್ತು ಹೊಯ್ಸಳ ನಗರ ಪ್ರಾಂತದಲ್ಲಿ. ಬುಧವಾರ ಸಂಜೆ ಬೈಬಲ್ ಸ್ಟಡಿ ಇರುತ್ತದೆ ಮತ್ತು ಶನಿವಾರ ಸಂಜೆ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಪ್ರೀತಿಯಿಂದ ಕೇಳ್ಕೊತಾನೆ. ಬರುವ ಭಾನುವಾರ ಬೆಳಗಿನ ಜಾವ 7:00 ಮೊದಲನೇ ಆರಾಧನೆ ಮತ್ತು 9:00 ಎರಡನೇ ಆರಾಧನೆ ಇರುತ್ತದೆ. 26ನೇ ತಾರೀಕು ಅಂದರೆ ಸೋಮವಾರ ಬರುತ್ತೆ, ದಸರಾ ದಿನದಿಂದ. ಅವತ್ತು ರಜೆ ಇರೋದರಿಂದ ಗ್ರೇಸ್ ಚರ್ಚ್ ಆಫ್ ದ ನ್ಯಾಸರಿನ್ ಹೆಬ್ಬಾಳಲ್ಲಿ ಡಿಸ್ಟ್ರಿಕ್ಟ್ ಕಡೆಯಿಂದ ವಿಮೆನ್ಸ್ ಮೀಟಿಂಗ್ ಏರ್ಪಡಿಸಲಾಗಿದೆ. ಅದು ಬೆಳಗ್ಗೆ 10ರಿಂದ 6 ಗಂಟೆವರೆಗೆ ಇರುತ್ತದೆ. ಸೊ ನಮ್ಮ ಸಭೆಯ ಮಹಿಳೆಯರು ಇದನ್ನು ಗಮನಿಸಿ 26ನೇ ತಾರೀಕು ನಡೆಯುವಂಥ ಈ ಒಂದು ವಿಮೆನ್ಸ್ ಫೆಲೋಶಿಪ್ ಅಲ್ಲಿ ನೀವು ಭಾಗವಹಿಸಬೇಕಾಗಿ ಕೇಳ್ಕೊತೇನೆ. ಥ್ಯಾಂಕ್ ಯು. ಚಿಕ್ಕ ಒಂದು ಕರೆಕ್ಷನ್ನು. 26ನೇ ತಾರೀಕು ರಜಾ ಇದೆ. ನಾವು NMI ಡಿಸ್ಟ್ರಿಕ್ಟಿಂದ ಮಾಡ್ತಾ ಇರೋದು. ನಮ್ಮ ಡಿಸ್ಟ್ರಿಕ್ಟ್ ಕರ್ನಾಟಕ ಡಿಸ್ಟ್ರಿಕ್ಟಿಂದ ನಾವು NMIಯಿಂದ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 3 ಗಂಟೆವರೆಗೂ ನಾವು ನಿಮಗೆ ಟ್ರಾವೆಲ್ ಕೊಡ್ತೇವೆ, ಮಧ್ಯಾಹ್ನ ಬಿರಿಯಾನಿ ಕೊಡ್ತೇವೆ, ಸಾಯಂಕಾಲ ಟೀ ಕೊಡ್ತೇವೆ. ಯಾಕೆ ಹೇಳ್ತೀನಿ ಅಂದರೆ ಹಂಗಾದ್ರೂ ಬರ್ರಿ ನಮ್ಮ ಅಲ್ವಾ? ಹೆಂಗಸರು ಲೀವ್ ಇದೆ ಪ್ರಿಯರೇ, ಆ ದಿನ ಬರಬೇಕಂತ ಕೇಳ್ಕೊಳ್ತೇನೆ. ನಾವು ನಿಮ್ಮನ್ನು ಕರ್ಕೊಂಡೋಗಿ ಸುರಕ್ಷಿತವಾಗಿ ಕರ್ಕೊಂಡ್ಬಂದು ದಿವ್ಯಜ್ಯೋತಿ ಬಿಡ್ತೀವಿ. ನಿಮ್ಮ ಮನೆಗೆ ಬಿಡಲ್ಲ, ನೀವು ನಿಮ್ಮ ಮನೆಗಳಿಗೆ ವಾಪಸ್ ಹೋಗಿ ದಿವ್ಯಜ್ಯೋತಿಗೆ ಬಂದು ನಾವು ಹೋಗುವವರಾಗಿದ್ದೀವಿ. ಇದಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಭಾಗವಹಿಸಬೇಕಂತ ನಾನು ಕೇಳ್ಕೊಳ್ತೇನೆ. ಯಾಕಂದರೆ ಇದು ವಿಮೆನ್ಸ್ಗೋಸ್ಕರ ಇಟ್ಟಿರೋದು. ನಾವೆಲ್ಲ ಹೆಣ್ಮಕ್ಳು ಸೇರಿ ಬಂದು ಪ್ರಾರ್ಥನೆ ಮಾಡಿ ಅನೇಕ ಕಾರ್ಯಗಳನ್ನ ಕಲ್ತ್ಕೊಂಡವರಾಗಿ ಅನೇಕ ಕಾರ್ಯಗಳನ್ನ ಮಾಡುವವರಾಗಿದ್ದೇವೆ. ಅದಕ್ಕಾಗಿ ಗ್ರೇಸ್ ನ್ಯಾಸರಿನ್ ಚರ್ಚು ಅದು ಹೆಬ್ಬಾಳಲ್ಲಿದೆ, ಅಲ್ಲಿ ನಾವು ಮಾಡುವವರಾಗಿದ್ದೇವೆ. ಈಗ ನಮ್ಮ ಮಧ್ಯಲ್ಲಿರುವಂಥ ಸೈಮನ್ ಬ್ರದರ್ ಅವರು ಮುಂದೆ ಬಂದು ವಾಕ್ಯ ಕೊಡುವವರಾಗಿದ್ದಾರೆ. ನಮ್ಮ ದೇವರ ಬ್ರದರ್ ಗ್ರೀಶ್ ಅವರು ಮುಂದೆ ಬಂದು ಟ್ರಾನ್ಸ್ಲೇಷನ್. Pastor Anita said she will give travel and biryani but not coronavirus. ಮಾಸ್ಟರ್ ಅನಿತಾ ಅವರು ಹೇಳಿದ್ರು ಊಟ ಕೊಡ್ತಾರೆ, ಟ್ರಾವೆಲ್ ಕೊಡ್ತಾರೆ, ಅದರ ಕೊರೋನಾ ಕೊಡೋದಿಲ್ಲ ಅಂತ ಹೇಳಿ. This morning I want to quickly take you through John chapter 17. ಈ ದಿನ ಬೆಳಗಿನ ಜಾವದಲ್ಲಿ ನಾನು ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ಆಸೆ ಪಡ್ತೀನಿ. I want you to focus your attention on the word of God. ಈ ದಿನ ದೇವರ ವಾಕ್ಯದ ಮೇಲೆ ನಮ್ಮ ಗಮನವನ್ನು ನಾವು ಹರಿಸೋಣ. And to understand this gospel of John, especially chapter 17, in the way John wants us to understand. ಇಲ್ಲಿ ಯೋಹಾನನು ತಾನು ಬರೆದ ಸುವಾರ್ತೆಯನ್ನ ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತೇವೆ. ಮುಖ್ಯವಾಗಿ 17ನೇ ಅಧ್ಯಾಯ.
Many people, when they try to understand Bible, they understand Bible from their own situation. ತುಂಬಾ ಜನ ಸತ್ಯವೇದವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರ ತಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಅದನ್ನ ಅರ್ಥ ಮಾಡಿಕೊಳ್ತಾರೆ. And if you are in a great trouble, you read the word of God, which is good. ನಾವು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗ ನಾವು ದೇವರ ವಾಕ್ಯವನ್ನು ಓದ್ತೇವೆ, ಅದು ಒಳ್ಳೆಯದು. And if you have enemies, when we read the Bible, we think that this word is written for them. ನಾವು ನಮಗೆ ವಿರೋಧಿಗಳು ಯಾರಾದ್ರೂ ಇದ್ರೆ ನಾವು ಅನ್ಕೊಂತೀವಿ ಈ ವಾಕ್ಯ ಅವ್ರಿಗೋಸ್ಕರ ಬರೆಯಲ್ಪಟ್ಟಿದೆ ಅಂತ. But I want you to picture in your mind that Jesus completed 3.5 years of ministry in this world. ನಾನು ನಿಮ್ಮ ಬಳಿ ಹೇಳೋದಂದ್ರೆ ಯೇಸು ಕ್ರಿಸ್ತನು 3.5 ವರ್ಷಗಳ ಕಾಲ ತನ್ನ ಸೇವೆಯನ್ನು ಮುಗಿಸಿದನು ಎಂಬುದಾಗಿ. When Jesus finished 3.5 years of ministry, I want you to understand how did Jesus spend 3.5 years in this world. ಇವತ್ತು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಷಯ, ಯೇಸು ಸ್ವಾಮಿ 3.5 ವರ್ಷಗಳ ಕಾಲ ಯಾವ ರೀತಿಯಾಗಿ ಕಳೆದನು ಅಂತೇಳಿ. I already told you this story, but I imagine this when Father called his son in heaven and gave him this assignment. ನಾನು ಇದನ್ನ ಯೋಚನೆ ಮಾಡ್ತಾ ಇದ್ದೆ ಮತ್ತು ಊಹಿಸಿಕೊಳ್ತಾ ಇದ್ದೆ, ತಂದೆಯಾದ ದೇವರು ತನ್ನ ಮಗನನ್ನ ಕರೆದು ಈ ಕೆಲಸವನ್ನ ವಹಿಸಿದಾಗ. It's not in the Bible, I'm imagining. ಇದು ಸತ್ಯವೇದದಲ್ಲಿಲ್ಲ, ಬದಲಾಗಿ ಅವರು ಊಹೆ ಮಾಡ್ಕೊಳ್ತಾ ಇದ್ದಾರೆ. He said, my son, I want you to go to this world. ಅವಾಗ ತಂದೆಯಾದ ದೇವರು ಹೇಳಿದಂತೆ ತನ್ನ ಮಗನಿಗೆ, ಮಗನೇ ನೀನು ಲೋಕಕ್ಕೆ ಹೋಗ್ಬೇಕು. I selected Mary and Joseph, and you have to born in that family. ನಾನು ಮೇರಿ ಮತ್ತೆ ಜೋಸೆಫ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ, ಅವರ ಕುಟುಂಬದಲ್ಲಿ ನೀನು ಹುಟ್ಟಬೇಕು. They are not rich people, they live in a small village. ಅವರು ಐಶ್ವರ್ಯವಂತರಲ್ಲ, ಅವರು ಚಿಕ್ಕ ಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. And you have to go and struggle with their family. ನೀನು ಅವ್ರ ಜೊತೆಲಿ ಹೋಗಿ ಅವ್ರ ಜೊತೆಲಿ ಕಷ್ಟ ಪಡಬೇಕಂತ. 30 years you have to spend with your father and mother and your brothers and sisters. ನೀನು 30 ವರ್ಷಗಳ ಕಾಲ ನಿನ್ನ ತಂದೆ ತಾಯಿ ಮತ್ತೆ ಸಹೋದರ ಸಹೋದರಿಯರೊಟ್ಟಿಗೆ ಇರಬೇಕು. 3.5 years you have to spend with 12 disciples. ಅದೇ ರೀತಿ 3.5 ವರ್ಷಗಳ ಕಾಲ ನೀನು ನಿನ್ನ ಶಿಷ್ಯರೊಟ್ಟಿಗೆ ಇರಬೇಕು. The area you are assigned is Bethany, Nazareth, Jerusalem and other places. ನಿನಗೆ ಹೇಳಿರುವಂತ ಸ್ಥಳಗಳು ಯಾವ್ದು? ಬೆಥನಿ, ನಾಸರೇತ್ ಎನ್ನುವಂತ ಸ್ಥಳಗಳು. So son asked, I'm willing to do this. ಅವಾಗ ಮಗನ ಹೇಳ್ತಾನೆ, ನಾನು ಇದನ್ನ ಮಾಡ್ಲಿಕ್ಕೆ ಒಪ್ಕೊಳ್ತೀನಿ. What about my expense? ನನ್ನ ಖರ್ಚು ಯಾರು ನೋಡ್ಕೊಂತಾರೆ? I need travel, I need biryani, I need medicine, I need many things, my father. ನಾನು ಹೋಗ್ಬೇಕಾದ್ರೆ ನನಗೆ ಅಲ್ಲಿ ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ಳೋದು, ಹೋಗಕ್ಕೆ ಬರ್ಲಿಕ್ಕೆ ಬೇಕು, ಊಟ ಬೇಕು, ಮೆಡಿಸಿನ್ ಬೇಕು. I have to pay rent, I have to pay advance, I have to buy clothes. ನಾನು ಬಾಡಿಗೆ ಕಟ್ಟಬೇಕು, ಅಡ್ವಾನ್ಸ್ ಕೊಡಬೇಕು, ಬಟ್ಟೆಗಳು ತಗೋಬೇಕು. I want shampoo, I want soap, I need many things. He gave the list. ನನಗೆ ಏನೇನ್ ಬೇಕು ಅಂತೇಳಿ ಯೇಸು ಸ್ವಾಮಿ ಒಂದು ಲಿಸ್ಟ್ ಕೊಟ್ಟರು. So then father told him, my son, I'm very sorry. ಅವಾಗ ತಂದೆಯಾದ ದೇವರು ಹೇಳಿದಂತೆ, ಮಗನೇ ನನ್ನ ಕ್ಷಮಿಸು. When I created this world, I created gold, silver, vegetable, everything in this world. ನಾನು ಈ ಲೋಕವನ್ನು ಸೃಷ್ಟಿ ಮಾಡಬೇಕಾದ್ರೆ ಚಿನ್ನ, ತರಕಾರಿ ಎಲ್ಲವನ್ನ ನಾನು ಸೃಷ್ಟಿ ಮಾಡಿದ್ದೇನೆ. But unfortunately, I did not bring anything to you. ಆದ್ರೆ ಅಲ್ಲಿಂದ ನಾನು ಏನೋ ನನಗೆ ತೆಗೆದುಕೊಂಡು I ಬರಲಿಲ್ಲ. gave everything to my people. ನಾನು ಎಲ್ಲವನ್ನ ನನ್ನ ಜನರಿಗೆ ಆಗಿಕೊಟ್ಟಿದ್ದೇನೆ. They are the kingdom of God. ಅವರು ದೇವರ ರಾಜ್ಯವಾಗಿದ್ದಾರೆ. They will be the one who is taking care of you. ಅವರು ನಿನ್ನನ್ನು ನೋಡ್ಕೊಳ್ತಾರೆ. I have confidence that they will be the partner in the kingdom of God. ನನಗೆ ಗೊತ್ತು ಅವರು ದೇವರ ರಾಜ್ಯದಲ್ಲಿ ಅವರು ಕೂಡ ಒಂದು ಬಾಧ್ಯಸ್ಥರಾಗಿರ್ತಾರೆ. Then Jesus told him, but did you not your people rebel against you, my father? ಅವಾಗ ಯೇಸು ಸ್ವಾಮಿ ಕೇಳಿದಂತೆ, ತಂದೆಯಾದ ದೇವರ ನಿನ್ನ ಜನರು ನಿನ್ನ ವಿರುದ್ಧವಾಗಿ ತಿರುಗಿ ಬೀಳಲಿಲ್ವಾ? And we know that the human being are most corrupted creation in this world. ನೀ ದೇವರೇ ನಿನಗೆ ಗೊತ್ತಾ ಈ ಮನುಷ್ಯರೇ ತುಂಬಾ ಕೆಟ್ಟೋದಂತ ಒಂದು ಸೃಷ್ಟಿಯಾಗಿದ್ದಾರೆ ಅಂತ ಹೇಳಿ. So he said that you are going to change them and tell them what it means to participate in the kingdom. ಅವಾಗ ತಂದೆಯಾದ ದೇವರು ಹೇಳಿದ್ರು, ಹೌದು ಅದು ಸರಿನೇ, ಬಟ್ ನೀನು ಹೋಗಿ ಅದನ್ನ ಬದಲಾಯಿಸಿ ಅವರಿಗೆ ಏನು ಅಂತ ಹೇಳಿ ಹೇಳ್ಕೊಡ್ಬೇಕಂತ. We are here not to receive, but we are here to give. ನಾವಿಲ್ಲಿ ಇರುವಂತದ್ದು ಪಡೆದುಕೊಳ್ಳೋದಕ್ಕಲ್ಲ, ಬದಲಾಗಿ ಕೊಡ್ಲಿಕ್ಕೋಸ್ಕರವಾಗಿ. Because a lot of people, believers, think that it is a church should give. It is not. We have to give to the church. ತುಂಬಾ ಜನ ವಿಶ್ವಾಸಿಗಳು ಅನ್ಕೊಂತಾರೆ ಸಭೆ ನನಗೆ ಕೊಡ್ಬೇಕಂತೇಳಿ, ಬದಲಾಗಿ ಅಲ್ಲ, ಸಭೆಗೆ ವಿಶ್ವಾಸಿಗಳಾಗಿರುವಂತ ನಾವು ಕೊಡ್ಬೇಕು. So Jesus makes this prayer for 3 important people in John chapter 17. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ದೇವರು 3 ಪ್ರಮುಖ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡ್ತಾ First, ಇದ್ದಾರೆ. he prays for himself. ಮೊದಲನೇದಾಗಿ ಯೇಸು ತನಗೆ ತಾನೇ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. In this prayer, if you read, brother read this word to us. If you read the first portion of the prayer, verse 1 to 9. ಈ ಒಂದು ಪ್ರಾರ್ಥನೆ ಮೊದಲನೇ ಭಾಗ 1ರಿಂದ 9ನೇ ವಚನದವರೆಗೂ ಓದುವಾಗ Jesus beautifully express how much he has a relationship with his father. ಅಲ್ಲಿ ಯೇಸು ಸ್ವಾಮಿ ತನ್ನ ತಂದೆಯೊಟ್ಟಿಗೆ ಇರುವಂತ ಸಂಬಂಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. What is the relationship between father and the son? ಇಲ್ಲಿ ತಂದೆಯಾದ ದೇವರಿಗೂ ಮಗನಿಗೆ ಇರುವಂತ ಒಂದು ಸಂಬಂಧವಾದ್ರೂ ಏನು? Because some people disciples asked him, we have not seen the father, how he will look like?
ಅವಾಗ ಇಲ್ಲಿ ಶಿಷ್ಯರು ಕೇಳ್ತಿದ್ದಾರೆ ಯೇಸುವಿನ ನಾವು ತಂದೆಯನ್ನು ನೋಡಿಲ್ಲ ಅವರು ಹೇಗೆ ಕಾಣಿಸ್ತಾರೆ ಎಂಬುದಾಗಿ. And Jesus said, those who have seen me, they have seen the Father. ಅವಾಗ ಯೇಸುವು ಹೇಳ್ತಾರೆ ನನ್ನನ್ನು ನೋಡಿರುವವನು ತಂದೆಯನ್ನು ಕೂಡ ನೋಡಿದ್ದಾನೆ ಅಂತ. It is not that the face value, we don't know how God will look like. ಅವರು ನಾವು ದೇವರ ಮುಖ ಸ್ವರೂಪ ಹೇಗಿರುತ್ತೆ ಅನ್ನೋದು ಮುಖ್ಯ ಅಲ್ಲ. But people know who Jesus is. ಆದ್ರೆ ಯೇಸು ಸ್ವಾಮಿ ಯಾರೆಂಬುದಾಗಿ ಜನರಿಗೆ Because ಗೊತ್ತಿತ್ತು. 12 disciples ate with them, slept with them, they walked with them. ಅವರು 12 ಜನ ಶಿಷ್ಯರು ಯೇಸು ಸ್ವಾಮಿ ಜೊತೆ ಮಲಗಿಕೊಂಡ್ರು, ಊಟ ಮಾಡಿದ್ರು, ಆತನೊಟ್ಟಿಗೆ ನಡೆದುಕೊಂಡು ಹೋದ್ರು. They touched him, they know how Jesus looked like. ಯೇಸು ಸ್ವಾಮಿನ ಮುಟ್ಟಿ ತಿಳ್ಕೊಂಡಿದ್ರು ಯೇಸು ಸ್ವಾಮಿ ಯಾರೆಂಬುದಾಗಿ. By the way, the Jesus picture you see today is not a real picture. ನಾವೀಗ ನೋಡುವಂತ ಯೇಸು ಸ್ವಾಮಿಯ ಒಂದು ಚಿತ್ರ, ಅದು ನಿಜವಾದ ಯೇಸು ಸ್ವಾಮಿ ಅಲ್ಲ. You have to, if you want to see the Jesus real picture, you have to go to Jordan. ನೀವು ಯೇಸು ಸ್ವಾಮಿಯ ನಿಜ ಚಿತ್ರವನ್ನು ನೋಡ್ಬೇಕಾದ್ರೆ ನೀವು ಜೋರ್ಡನ್ ಹೋಗ್ಬೇಕು. There's a small community called the Moabites. ಮೋವಾಬೈಟ್ಸ್ ಅನ್ನುವಂತ ಒಂದು ಚಿಕ್ಕ ಗುಂಪಿದೆ. There are only 6,000 people now from the tribe. ಆ ಒಂದು ಗುಂಪಿನಲ್ಲಿ ಇವಾಗ ಸದ್ಯಕ್ಕೆ 6,000 ಜನ ಮಾತ್ರ ಇದ್ದಾರೆ. Then you have to pick up a man and see his face and understand this is how Jesus is. ಅಲ್ಲಿರುವಂತ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸಿ ಅವ್ರ ಮುಖವನ್ನು ನೋಡಿದ್ರೆ ಯೇಸು ಸ್ವಾಮಿ ಹೇಗಿದ್ರು ಅಂತ ಹೇಳಿ ನಿಮಗೆ They ಗೊತ್ತಾಗುತ್ತೆ. are short and they are fat. ಅವರು ಕುಳ್ಳಿಗಿರ್ತಾರೆ, ದಪ್ಪಗಿರ್ತಾರೆ. The picture that Jesus we see today is the European picture. ಈಗ ನಾವು ನೋಡ್ತಿರುವಂತ ಒಂದು ಚಿತ್ರವನ್ನು ಅದು ಯುರೋಪಿನ ಚಿತ್ರವಾಗಿದೆ. That's why we cannot describe how God is. We can only describe through the Holy Spirit. ನಾವು ದೇವರು ಹೇಗಿದ್ದಾನೆ ಅಂತ ಹೇಳಿ ನಾವು ಹೇಳಲಿಕ್ಕೆ ಆಗಲ್ಲ, ಬದಲಾಗಿ ಪವಿತ್ರ ಆತ್ಮದಿಂದ ಮಾತ್ರವೇ ನಾವು ದೇವರನ್ನು ಅನುಭವಿಸಲಿಕ್ಕೆ We ಸಾಧ್ಯ. cannot describe the character, the holiness of God with the picture, that small mind we have. ನಮಗಿರುವಂತ ಒಂದು ಚಿಕ್ಕ ಮನಸ್ಸಿನಿಂದ ನಾವು ದೇವರ ಒಂದು ಸ್ವಭಾವಗಳು ಏನಂತ ಹೇಳಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. So Jesus praying, he is saying that the character that I have is the character of my Father. ಅವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನನ್ನ ಹತ್ರ ಇರುವಂತ ಎಲ್ಲ ಗುಣ ಸ್ವಭಾವಗಳು ತಂದೆಯಾದ ದೇವರಲ್ಲಿ ಇದ್ದಂತ ಗುಣ And ಸ್ವಭಾವಗಳು. secondly, he said that Lord, you send me for a purpose. I have completed the purpose in my life. ಆತನು ಹೇಳ್ತಾನೆ ದೇವರೇ ನಿನ್ನನ್ನು ಕಳಿಸಿದಂತ ಒಂದು ಉದ್ದೇಶವನ್ನ ನಾನು ನೆರವೇರಿಸಿದ್ದೇನೆ I ಎಂಬುದಾಗಿ. don't know when God will call us to his home, but do we have this satisfaction in our life? ನಮ್ಮನ್ನ ಯಾವಾಗ ಆತನ ಮನೆಗೆ ಕರ್ಕೊಳ್ತಾನೆ ಅಂತ ಗೊತ್ತಿಲ್ಲ, ಆದ್ರೆ ನಮಗೆ ಒಂದು ತೃಪ್ತಿ ಇದೆಯಾ ದೇವರು ಕಳಿಸಿದಂತ ಒಂದು ಉದ್ದೇಶವನ್ನು ನೆರವೇರಿಸುತ್ತೇವೆ ಎಂಬುದಾಗಿ. I don't know how many Christians have a habit of reviving your day before you sleep. ನೀವು ಮಲ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಜೀವಿತವನ್ನ ಅವಲೋಕಿಸುವಂತ ಒಂದು ಅಭ್ಯಾಸ ಎಷ್ಟು ಜನಕ್ಕೆ ಇದೆ ಗೊತ್ತಿಲ್ಲ. But during Jesus' time, the Jewish people, before they went to bed, they tell to God, Lord, I hand over my spirit in your hand. ಇಲ್ಲಿ ಯಹೂದ್ಯರು ಮಲಗುವುದಕ್ಕಿಂತ ಮುಂಚೆ ಅವ್ರಿಗೆ ಒಂದು ಅಭ್ಯಾಸ ಇತ್ತು, ಅವ್ರು ಪ್ರಾರ್ಥನೆ ಮಾಡ್ತಾರೆ, ದೇವರೇ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸ್ತೇನೆ. If you will, tomorrow morning you give me back, I will live for you. ಅವ್ರು ಹೇಳ್ತಾ ಇದ್ರು ನಿನ್ನ ಚಿತ್ತ ಇದ್ರೆ ಪುನಃ ನನಗೆ ನನ್ನ ಆತ್ಮವನ್ನು ಕೊಡಿ, ನಾನು ನಿನಗಾಗಿ ಜೀವಿಸ್ತೇನೆ. They don't have a plan for 25 years, they have only planned for one day. ಅವ್ರು 25 ವರ್ಷಗಳ ಕಾಲ ಅವರು ಯೋಚನೆ ಮಾಡ್ತಾರಲ್ಲ, ಬದಲಾಗಿ ಒಂದೇ ಒಂದು ದಿನಕ್ಕೆ ಮಾತ್ರ ಯೋಚನೆ. Because they believe that every day is the gift of God. ಅವರು ನಂಬ್ತಾ ಇದ್ರು ಪ್ರತಿದಿನ ದೇವರು ಕೊಟ್ಟಂತ ಒಂದು ಬಹುಮಾನ. So therefore, before they sleep, before they hand over their spirit, they review the day, what are all they did in 24 hours. ಅವರು ಆ ಪ್ರಾರ್ಥನೆಯನ್ನ ಮಾಡೋದಕ್ಕಿಂತ ಮುಂಚಿತವಾಗಿ 24 ಗಂಟೆಗಳ ಕಾಲ ಅವ್ರು ಏನ್ ಮಾಡಿದ್ರು ಅಂತ ಯೋಚನೆ ಮಾಡ್ತಿದ್ರು. If they have done something wrong, they ask forgiveness from God. ಅವರೇನಾದ್ರು ತಪ್ಪು ಮಾಡುವುದಾದ್ರೆ ದೇವರ ಹತ್ರ ಕ್ಷಮಾಪಣೆ ಕೇಳ್ತಿದ್ರು. And if they have done something against the will of God, they said that Lord help me not to repeat it tomorrow. ಅವ್ರೇನಾದ್ರು ಅದೇ ರೀತಿ ತಪ್ಪು ಮಾಡುವುದಾದ್ರೆ ಅವ್ರು ಹೇಳ್ತಾರೆ ದೇವರೇ ನಾಳೆ ಪುನಃ ಇದನ್ನ ನಾನು ಪುನಃ ಮಾಡದಂತೆ ನನ್ನ ಕಾರ್ಯ ಎಂಬುದಾಗಿ. And then if they have done some success, they praise God. ಅವ್ರು ಏನಾದ್ರು ತಮ್ಮ ಜೀವಿತದಲ್ಲಿ ಒಳ್ಳೆಯ ಕೆಲಸಗಳನ್ನ ದೇವರು ಮಾಡಿಸಿದ್ರೆ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾರೆ. So they have the record of the good and bad in their life. ಅವರು ತಮ್ಮ ಜೀವಿತದಲ್ಲಿ ಒಳ್ಳೆಯದು ಕೆಟ್ಟದ್ದು ಯಾವ್ದಾವುದೆಂಬುದಾಗಿ ಅವರು ತಿಳ್ಕೊಂಡಿದ್ದಾರೆ. But the good news for Christian is Jesus never keeps your wrong records. ಆದ್ರೆ ಈ ಕ್ರೈಸ್ತರಿಗಿರುವಂತ ಒಂದು ಒಳ್ಳೆಯ ಸಂದೇಶ ಏನು ಅಂತ ಹೇಳೋದಾದ್ರೆ ಯೇಸು ಕ್ರಿಸ್ತನ ನಮ್ಮ ತಪ್ಪುಗಳನ್ನು Probably if you ನೆನಪಿಸಿಕೊಳ್ಳೋದಿಲ್ಲ. go to heaven and then ask God, Lord, can you give me a list of things I made? The list of mistakes I made in my life. ನೀವು ಪರಲೋಕಕ್ಕೆ ಹೋಗಿ ದೇವರೇ ನಾನು ಮಾಡಿದಂತ ಎಲ್ಲ ತಪ್ಪುಗಳ ಒಂದು ಲಿಸ್ಟ್ ನಾನು ಕೊಡ್ರಿ ಅಂತ ಹೇಳಿ ಕೇಳೋದಾದ್ರೆ Then Peter and Jesus will say, sorry, in our system we don't have that software. ಅವರು ಪೀಟರ್ ಮತ್ತೆ ಯೇಸು ಹೇಳ್ತಾರೆ ಆ ರೀತಿಯಾದ ಒಂದು ಸಾಫ್ಟ್ವೇರ್ ನಮ್ಮ ಸಿಸ್ಟಮ್ ಅಲ್ಲಿ ಇಲ್ಲ. We have only software to support that what are all good you have done. ಅವ್ರ ಹತ್ರ ಇರೋ ಸಾಫ್ಟ್ವೇರ್ ಯಾವ್ದು ಅಂತ ಹೇಳಿದ್ರೆ ನಾವು ಯಾವ್ದಾದ್ರು ಒಳ್ಳೆದನ್ನ ಮಾಡಿದೀವಿ ಅದು ಮಾತ್ರ ತೋರಿಸುವಂತ ಸಾಫ್ಟ್ವೇರ್ ಇದೆ ಅಂತ. Because if God has to keep the record of your wrong, none of us will make it. ದೇವರು ನಮ್ಮ ತಪ್ಪುಗಳನ್ನ ಎಣಿಕೆ ಮಾಡಿ ಇರುವುದಾದ್ರೆ ನಾವು ಯಾರು ಆತರ ಮುಂದೆ Coming back to ನಿಂತ್ಕೊಳ್ಳಿ. Jesus' prayer, he said, Lord, you send me for a purpose, I completed my work. ಇಲ್ಲಿ ಯೇಸು ಸ್ವಾಮಿಯ ಪ್ರಾರ್ಥನೆಗೆ ಬರುವಾಗ ಯೇಸು ಸ್ವಾಮಿ ಹೇಳ್ತಾರೆ ದೇವರೇ ನೀನು ನನ್ನ ಉದ್ದೇಶದಿಂದ ಕಳಿಸಿದೀಯ, ಆ ಉದ್ದೇಶವನ್ನು ನಾನು ನೆರವೇರಿಸಿದ್ದೇನೆ. Now you know that people know that you have sent me and they understood
the word of God, the plan and purpose of God in my life. ನೀನು ನನ್ನನ್ನು ಕಳಿಸಿದ್ದೀಯ, ಅದನ್ನ ಜನರು ತಿಳ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ನಾನು ಏನೇನ ಮಾಡ್ತೇನೆ ಎಂಬುದಾಗಿ ಅವರು ಅರ್ಥಕೊಳ್ತಾ ಇದ್ದಾರೆ. Friends, if you read the original Greek Bible, ನಾವು ಒರಿಜಿನಲ್ ಅಂದ್ರೆ ಒಂದು ಒರಿಜಿನಲ್ ಗ್ರೀಕ್ ಸತ್ಯವೇದವನ್ನು ನಾವು ಓದಬೇಕಾದ್ರೆ this is written little differently. ಅದು ಸ್ವಲ್ಪ ವ್ಯತ್ಯಾಸವಾಗಿ ಬರೆಯಲ್ಪಟ್ಟಿದೆ. The meaning of Lord's Prayer saying that they know, the people know that you have sent me is. ಅಲ್ಲಿ ಹೇಳ್ತದೆ, ಜನರು ನೀನು ನನ್ನನ್ನು ಕಳಿಸಿದ್ದೆ ಎಂಬುದಾಗಿ ತಿಳ್ಕೊಂಡಿದ್ದಾರೆ ಅಂತ ಹೇಳಿ. If you literally translate that word, it is said that all the people in the world know that you are sent me. ಅದನ್ನ ನಾವು ಸರಿಯಾಗಿ ತರ್ಜುಮೆ ಮಾಡಬೇಕಾದ್ರೆ ನಾವು ಗೊತ್ತಾಗುತ್ತೆ, ಲೋಕದಲ್ಲಿರುವಂತ ಎಲ್ಲ ಜನರು ನೀನು ನನ್ನನ್ನು ಕಳಿಸಿದ್ದಿ ಅಂತ ಹೇಳಿ ಬರೆಯಲ್ಪಟ್ಟಿದೆ. The meaning is that he knows that people in the Jewish Church of the Nazarene in 2020 know the truth of God. ಅಲ್ಲಿ ಏನಂತ ಹೇಳಿದ್ರೆ, ದಿವ್ಯಜ್ಯೋತಿ ಸಭೆಯಲ್ಲಿರುವಂತ ಜನ 2020 ಇಸ್ವಿನಲ್ಲಿ ಸತ್ಯವನ್ನ ತಿಳ್ಕೊಂಡಿದ್ದಾರೆ ಎಂಬುದಾಗಿ. Jesus is the greatest prophet ever lived on earth. ಭೂಲೋಕದಲ್ಲಿ ಜೀವನ ಮಾಡಿದಂತ ಎಲ್ಲ ಪ್ರವಾದಿಗಳಿಗಿಂತ ಯೇಸು ಸ್ವಾಮಿನೇ ದೊಡ್ಡ ಪ್ರವಾದಿ ಆಗಿದ್ದಾರೆ. He knows that you are going to come and you are going to believe in the truth of God. So he already prayed for you and for me 2020 years ago. Yes. People know, everybody in the world will know the truth of God. 2020 ವರ್ಷಗಳ ಹಿಂದೆನೇ ಯೇಸು ಸ್ವಾಮಿ ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ದೇನೆ, ಆತನಿಗೆ ಗೊತ್ತಿತ್ತು ನಾವು ಆತನನ್ನು ಕಂಡುಕೊಳ್ಳುತ್ತೇವೆ. And Jesus in this prayer is also said that Lord, people also, my disciples and people know that how we are united with each other. ಅಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಾನು ಮತ್ತೆ ತಂದೆಯಾದ ದೇವರು ಹೇಗೆ ಹೊಂದಿಕೊಂಡಿದ್ದೇವೆ, ಒಂದಾಗಿದ್ದೇವೆ ಅನ್ನೋದನ್ನ ಶಿಷ್ಯರು What's the ತಿಳ್ಕೊಂಡಿದ್ದಾರೆ. relationship between God and the Father? ಹಾಗಾದ್ರೆ ದೇವರಿಗೂ ಮತ್ತೆ ಯೇಸು ಸ್ವಾಮಿಗೆ ಇರುವಂತ ಸಂಬಂಧವಾದ ಏನು? Every father gives best to their children. ಎಲ್ಲಾ ತಂದೆಗಳು ತಮ್ಮ ಮಕ್ಕಳಿಗೆ ಒಳ್ಳೆಯದನ್ನ ಕೊಡ್ತಾರೆ. Bible says that if a child asks a bread, they won't give stone. ಇಲ್ಲಿ ಸತ್ಯವೇದ ಹೇಳ್ತದೆ, ತಂದೆಗೆ ಮಗನು ರೊಟ್ಟಿಯನ್ನ ಕೇಳಿದರೆ ಕಲ್ಲನ್ನು ಕೊಡುವುದಿಲ್ಲ If he ಎಂಬುದಾಗಿ. asks fish, they won't give snake. ಮಗನು ಮೀನನ್ನ ಕೇಳಿದರೆ ಹಾವನ್ನ ಕೊಡೋದಿಲ್ಲ ಅಂತ. But for Jesus, when Father asked him that Lord, relieve me from this agony of this death, God did not answer that. ಅಲ್ಲಿ ಯೇಸು ಸ್ವಾಮಿ ತಂದೆಯ ದೇವರಿಗೆ ಹೇಳ್ತಾರೆ, ದೇವರೇ ಈ ಒಂದು ವೇದನೆಯಿಂದ ನನ್ನನ್ನು ಹೊರಗಡೆ ತೆಗೆದುಕೊಂಡು ಬನ್ರಿ ಅಂದಾಗ ತಂದೆ ದೇವರು ಅದನ್ನ He knows that God has sent me to die on the cross. ಯೇಸು ಸ್ವಾಮಿ ಗೊತ್ತಿತ್ತು, ತಂದೆಯ ದೇವರು ನನ್ನನ್ನು ಶಿಲುಬೆ ಮೇಲೆ ಸಾಯಲಿಕ್ಕೋಸ್ಕರವಾಗಿ ಕಳಿಸಿದ್ದಾನೆ He goes ಎಂಬುದಾಗಿ. to the Father and asks him, Lord, if it is still your will, change your plan. ದೇವರೇ, ಯೇಸು ಸ್ವಾಮಿ ಪುನಃ ತಂದೆಯ ದೇವರ ಹತ್ರ ಹೋಗಿ ಕೇಳ್ತಾರೆ, ದೇವರೇ ನಿನ್ನ ಚಿತ್ತ ಇದ್ರೆ ಈ ಒಂದು ಯೋಜನೆಯನ್ನ ತೆಗೆದಾಕ್ರಿ ನನ್ನ ಚಿಂತಿದ್ದ ಅಂತ. And God did not answer that prayer. ದೇವರು ಆ ಪ್ರಾರ್ಥನೆಗೆ ಉತ್ತರ ಕೊಡಲಿಲ್ಲ. You know, for us, what is answering to prayer? ನಿಮಗೆ ಗೊತ್ತಾ ಪ್ರಾರ್ಥನೆಗೆ ಉತ್ತರ ಏನೆಂಬುದಾಗಿ? We always think that answering to prayer means God has to say yes to us. ನಾವು ಅನೇಕ ಬಾರಿ ಅನ್ಕೊಂತೀವಿ, ದೇವರು ಉತ್ತರ ಕೊಡ್ತಾನೆ ನಾವು ಪ್ರಾರ್ಥನೆಗೆ ಅಂತ ಹೇಳಿದ್ರೆ ಹೌದು ಸರಿ ಅಂತ ಹೇಳಿ. But answer to prayer is also no. ಪ್ರಾರ್ಥನೆಗೆ ಉತ್ತರ ಕೆಲವೊಂದು ಸಾರಿ ಇಲ್ಲ ಅಂತ ಕೂಡ ಇರುತ್ತೆ. He is our speaking God. He will say yes or no. ನಮ್ಮ ದೇವರು ಮಾತಾಡುವಂತ ದೇವರ ಆತನು ಹೌದು ಇಲ್ಲ ಅಂತ ಕೂಡ ಹೇಳ್ತಾನೆ. If your child of 6 years old come and ask you, I need a blade, you will say no. 6 ವರ್ಷದ ಒಂದು ಮಗು ಬಂದು ನಿಮ್ಮ ಹತ್ರ ಒಂದು ಬ್ಲೇಡ್ ಬೇಕಂತ ಹೇಳಿ ನೀವು ಹೇಳ್ತೀರಾ, ಇಲ್ಲ ಆಗಲ್ಲ ಕೊಡಲ್ಲ ಅಂತ ಹೇಳಿ. That's the answer to his request. ಅದು ಆತನು ಕೇಳಿದಂತ ಒಂದು ರಿಕ್ವೆಸ್ಟ್ಗೆ ಉತ್ತರವಾಗಿದೆ. But if you ask a Cadbury's chocolate, he will say yes. ಆದ್ರೆ ಕ್ಯಾಡ್ಬರೀಸ್ ಚಾಕ್ಲೇಟ್ ಕೇಳಿದ್ರೆ ನೀವು ಹೇಳ್ತೀರಾ ಹೌದು ಕೊಡ್ತೀನಿ ಅಂತ. Because the father knows what is best for the child. ಯಾಕಂದ್ರೆ ತಂದೆಗೆ ಗೊತ್ತು ಯಾವುದು ತನ್ನ ಮಗನಿಗೆ ಅಥವಾ ಮಗಳಿಗೆ ಒಳ್ಳೇದಂತ. So when you come and share the testimony in the church, even if God said no, stand up and say that I asked God, I misunderstood this. God said no, I'm thanking you. ನೀವು ಸಾಕ್ಷಿಯಿಂದ ಹೇಳ್ಬೇಕಾದ್ರೆ ದೇವರು ನಿಮಗೆ ಇಲ್ಲ ಅಂತ ಹೇಳಿದ್ರೆ ಅದನ್ನ ನೀವು ಧೈರ್ಯವಾಗಿ ಹೇಳ್ರಿ, ನಾನು ದೇವರಿಗೆ ಇದನ್ನ ಕೇಳಿದೆ, ದೇವರು ಅದನ್ನ ಕೊಡೋದಿಲ್ಲ ಅಂತ ಹೇಳಿ. That's the maturity of Christian life. ಅದು ಕ್ರೈಸ್ತಿಯ ಜೀವನದ ಒಂದು ಮೆಚುರಿಟಿ. And sometimes God's answer may be wait. ಕೆಲವೊಂದು ಸಾರಿ ದೇವರ ಉತ್ತರ ನಿಧಾನಿಸ್ರಿ, ವೇಟ್ ಮಾಡ್ರಿ ಅಂತ ಇರ್ಬೋದು. If your daughter comes at 14 years of age and say, Mom, I want to get married, you will say wait. 14 ವರ್ಷದ ಮಗಳು ನಿಮ್ಮ ಹತ್ರ ಬಂದು ಅಮ್ಮ ನಾನು ಮದುವೆ ಆಗ್ಬೇಕಂತ ನೀವು ಹೇಳ್ತೀರಾ, ಕಾಯಿ. So that time you will say marriage is good, but not this time. ಅವಾಗ ನೀವು ಹೇಳ್ತೀರಾ ಮದುವೆ ಅನ್ನೋದು ಒಳ್ಳೇದು, ಬಟ್ ಈ ಒಂದು ವಯಸ್ಸಿನಲ್ಲಿ ಅಲ್ಲ. But you won't say, oh, my child has understood the marriage, so let me get her married at home. ನೀವ್ ಹೇಳೋದಿಲ್ಲ ನನ್ನ ಮಗಳಿಗೆ ಮದುವೆ ಏನಂತ ಅರ್ಥ ಆಗಿದೆ, ಸೊ ಮದುವೆ ಮಾಡ್ಬಿಡೋಣ ಅಂತ. So you will say wait.
ನೀವ್ ಹೇಳ್ತೀರಾ ಇಲ್ಲ ಇರು. That's also answer to prayer. ಅದು ಕೂಡ ಒಂದು ಉತ್ತರನೇ ಆಗಿದೆ That the ಪ್ರಾರ್ಥನೆ. child will go and say, my mom told to wait, so I will wait for another 5 years. ಅವಾಗ ಆ ಮಗು ಹೇಳ್ತದೆ ನನ್ನ ತಾಯಿ ನನಗೆ ವೆಯ್ಟ್ ಮಾಡಕ್ ಹೇಳಿದ್ರೆ ಇನ್ನೊಂದು 5 ವರ್ಷ ನಾನು ವೆಯ್ಟ್ So ಮಾಡ್ತೀನಿ. you have to get up in the church and say that I asked God, Lord told me to wait. So I ನೀವು praise God. ಸಭೆಯಲ್ಲಿ ನಿಂತ್ಕೊಂಡು ಹೇಳ್ಬೇಕು, ನಾನು ದೇವ್ರನ್ನ ಏನೋ ಕೇಳಿದ್ರೆ ದೇವ್ರು ಹೇಳಿದಾರೆ ನನಗೆ ಇನ್ನೂ ವೆಯ್ಟ್ ಮಾಡಂತ ಹೇಳಿ. So the union God is talking about between the Father and Son, He says that now my disciple knows that you have sent me and you and me have this holy union. ಇಲ್ಲಿ ಯೇಸು ಸ್ವಾಮಿ ಮತ್ತು ತಂದೆ ದೇವರ ಮಧ್ಯದಲ್ಲಿರುವಂತಹ ಒಂದು ಸಂಬಂಧ ಏನಂತ ಹೇಳೋದಾದ್ರೆ, ನೀನು ನನ್ನನ್ನು ಕಳಿಸಿದ್ಯಾ ಅದು ನನ್ನ ಶಿಷ್ಯರಿಗೆ ತಿಳಿದುಕೊಂಡಿದ್ದಾರೆ ಎಂಬುದಾಗಿ. If you want to truly understand the spiritual life, you have to understand the relationship between the Father and Son. ನೀವು ಆತ್ಮಿಕತೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ತಂದೆಯಾದ ದೇವರಿಗೂ ಯೇಸು ಕ್ರಿಸ್ತನಿಗೆ ಇರುವಂತಹ ಸಂಬಂಧವನ್ನು ನಾವು ಸರಿಯಾಗಿ ಅರ್ಥ Unless you ಮಾಡ್ಕೊಳ್ಳೋಣ. understand that, you cannot understand your relationship with the Lord. ನೀವು ಅದನ್ನ ಅರ್ಥ ಮಾಡ್ಕೊಳ್ಳೋದ ಹೊರತು ನಿಮ್ಮ ಜೊತೆಯಲ್ಲಿ ಯೇಸು ಸ್ವಾಮಿಗೆ ಇರುವಂತಹ ಸಂಬಂಧವನ್ನ ನೀವು ಅರ್ಥ Because in the ಮಾಡ್ಕೊಳ್ಳೋದು. same prayer, Jesus said that you and me are one, and these disciples and the world will be one. ಆ ಯೇಸು ಸ್ವಾಮಿ ಹೇಳಿದ್ರು, ನಾನು ತಂದೆಯಾದ ದೇವರು ಒಂದಾಗಿದ್ದೇವೆ, ಅದೇ ರೀತಿಯಾಗಿ ಶಿಷ್ಯರು ಮತ್ತೆ ಲೋಕ ಒಂದಾಗಿದೆ ಎಂದು. Because you can match with the sovereign God, the holy God, only when you are holy yourself. ನಾವು ಸರ್ವಶಕ್ತನಾದ ದೇವರನ್ನ ಒಂದಾಗಬೇಕಂತ ಹೇಳೋದಾದ್ರೆ ನಾವು ಪರಿಶುದ್ಧರಾಗಿದ್ದಾಗ ಮಾತ್ರನೇ ಆಗುತ್ತೆ. Jesus lived in this world as any other ordinary human being. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಸಾಮಾನ್ಯ ಮನುಷ್ಯನಂತೆ ಜೀವನ ಮಾಡಿದ್ರು. He was tested and he was tempted. ಯೇಸು ಸ್ವಾಮಿಗೆ ಪರೀಕ್ಷೆಗಳು ಎದುರಾಯ್ತು, ಶೋಧನೆಗಳು ಎದುರಾಯ್ತು. He had all the feeling that the earthly body can have. ಲೌಕಿಕವಾಗಿ ಇರುವಂತಹ ದೇಹಕ್ಕೆ ಇರುವಂತಹ ಎಲ್ಲಾ ಭಾವನೆಗಳು ಯೇಸು ಸ್ವಾಮಿ ಕೂಡ ಇತ್ತು. He lived in the sinful world. ಆತನೇ ಒಂದು ಪಾಪ ತುಂಬಿದ ಲೋಕದಲ್ಲಿ ಜೀವನ But ಮಾಡಿದ. yet he kept himself pure and acceptable in front of his Father. ಆದ್ರೆ ಯೇಸು ಸ್ವಾಮಿ ತಂದೆಯಾದ ದೇವರ ಮುಂದೆ ಪರಿಶುದ್ಧನಾಗಿ ಕಾಣಿಸಿಕೊಂಡನೆಂಬುದಾಗಿ. Therefore the Father and Son match together. ಅದಕ್ಕೋಸ್ಕರವೇ ನಾವು ಹೇಳ್ತೇವೆ ತಂದೆಯಾದ ದೇವರು ಮತ್ತು ಯೇಸು ಕ್ರಿಸ್ತನು ಒಂದಾಗಿದ್ದಾರೆ. They are union together. No one has seen God, but we have seen God through His Son Jesus. ಯೇಸು ದೇವರನ್ನ ನಾವು ಯಾರು ನೋಡಿಲ್ಲ, ಆದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ದೇವರನ್ನ ನೋಡ್ತಾ ಇದ್ದೇವೆ. So that's the relationship in his prayer he is expressing. ಆ ಒಂದು ಸಂಬಂಧವನ್ನ ಈ ಒಂದು ಪ್ರಾರ್ಥನೆಯಲ್ಲಿ ಯೇಸು ಸ್ವಾಮಿ ವ್ಯಕ್ತಪಡಿಸ್ತಾ ಇದ್ದಾರೆ. And he also presented his disciple as a testimony before God. ದೇವರ ಮುಂದೆ ತನ್ನ ಶಿಷ್ಯರನ್ನ ಸಾಕ್ಷಿಗಳಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. Friends, we are as a church, we are witness to Christ. ಕ್ರೈಸ್ತರಾಗಿರುವಂತ ನಾವು, ಸಭೆಯಾಗಿರುವಂತ ನಾವು ಯೇಸು ಕ್ರಿಸ್ತನಿಗೆ ಸಾಕ್ಷಿಗಳಾಗಿದ್ದೇವೆ. Witness for what? ಹಾಗಾದ್ರೆ ಸಾಕ್ಷಿ ಅಂತ ಹೇಳಿದ್ರೆ ಏನು? Witness is not what God has done to us materially. ಲೌಕಿಕವಾಗಿ ಅಥವಾ ಇದರಲ್ಲಿ ದೇವರು ನಮಗೆ ಏನು ಮಾಡಿದ್ದಾನೆ ಅನ್ನೋದು ಒಂದು ಸಾಕ್ಷಿ You ಅಲ್ಲ. can say to many people, brother, I have many testimony to share. ನೀವು ಅನೇಕ ಜನರಿಗೆ ಹೇಳ್ಬೋದು, ನನಗೆ ತುಂಬಾ ಸಾಕ್ಷಿಗಳಿದೆ What ಹಂಚ್ಕೊಳ್ಳಿಕ್ಕೆ. are your testimonies? ಅವಾಗ ನಿಮ್ ಸಾಕ್ಷಿ ಏನು? I was praying to build a home, so God helped me. ನಾನು ಮನೆ ಕಟ್ಟಲಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರು ಸಹಾಯ ಮಾಡ್ತಾರೆ. I was praying for a job, God gave me a job. ನಾನು ಕೆಲಸಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರು ಕೆಲಸ ಕೊಟ್ಟರು. If you are sharing that testimony to me, I will say praise the Lord. ನೀವು ಆ ಸಾಕ್ಷಿ ನನಗೆ ಹೇಳೋದಾದ್ರೆ ನಾನು ಹೇಳ್ತೀನಿ ಪ್ರೈಸ್ ದ ಲಾರ್ಡ್ ಅಂತ. That's the next question I will ask you. Tell me about your relationship with God. ಆವಾಗ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ, ನಿನ್ನ ಮತ್ತೆ ದೇವರ ಮಧ್ಯೆ ಇರುವಂತ ಸಂಬಂಧ ಹೇಗಿದೆ ಅಂತ. Then I will expect you to say that I enjoy the salvation of God, the joy of God's salvation. ಆವಾಗ ನಾನು ಹೇಳ್ತೀನಿ, ನನಗೆ ನೀವು ಹೇಳುವಂತ ಉತ್ತರ ಏನಾಗಿರ್ಬೇಕು ಅಂತ ಹೇಳಿ ನಾನು ದೇವರೊಟ್ಟಿಗೆ ಇರುವಂತ ಸಂಬಂಧವನ್ನ ಸಂತೋಷಭರಿತವಾಗಿ ಜೀವಿಸ್ತಾ ಇದ್ದೀನಿ. When David committed sin against God, ದಾವೀದನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ, he was a big king. He conquered the entire world. ದಾವೀದನು ತುಂಬಾ ದೊಡ್ಡ ಅರಸನಾಗಿದ್ದ, ಆತನು ಎಲ್ಲವನ್ನ ಪಡೆದುಕೊಂಡಿದ್ದ. No one can stand against him. ದಾವೀದನ ಮುಂದೆ ಯಾರು ನಿಂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. But when he committed sin, he went to God and he prayed like this. ಆತನು ಪಾಪ ಮಾಡಿದಾಗ ದೇವರ ಮುಂದೆ ಹೋಗಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. He said, Lord, re-establish me the joy of salvation. ದೇವರೇ, ಒಂದು ಸಂತೋಷವನ್ನ, ಪವಿತ್ರಾತ್ಮನ ಒಂದು ಸಂತೋಷವನ್ನ ನನ್ನಿಂದ ತೆಗೆಯಬೇಡ, ಪುನಃ ನನಗೆ ಜೀವಿಸ ಮಾಡಿಕೊಡು. He was happy as a king. He had gold and silver. He had many things in his life. ಆತನು ರಾಜನಾಗಿ ಸಂತೋಷವಾಗಿದ್ದ, ಅವನು ಬೇಕಾದ ಎಲ್ಲ ಅವನಲ್ಲಿತ್ತು. But he realized that these things are not eternal. ಆತನಿಗೆ ಗೊತ್ತಿತ್ತು ಇದು ಯಾವುದು ನನ್ನೊಟ್ಟಿಗೆ ನಿರಂತರವಾಗಿರೋದಿಲ್ಲ. What is eternal to me is the joy of God's salvation. ಆತನಿಗೆ ಗೊತ್ತಿತ್ತು ನಿರಂತರವಾಗಿರುವಂತದ್ದು ದೇವರ ಒಂದು ಸಂತೋಷ ಮಾತ್ರನೇ ಅಂತ. The second prayer of Jesus in John chapter 17 is Jesus' prayer for disciples. ಎರಡನೇ ಪ್ರಾರ್ಥನೆ ಯೇಸು ಮಾಡಿದ ತನ್ನ ಶಿಷ್ಯರಿಗಾಗಿ ಪ್ರಾರ್ಥನೆ ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ. Can you read from chapter verse 9 to
93. 17ನೇ ಅಧ್ಯಾಯ 9ನೇ ವಚನದಿಂದ 19ನೇ ವಚನದವರೆಗೂ, ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟಿರೋಗೋಸ್ಕರವೇ ಕೇಳಿಕೊಳ್ಳುತ್ತೇನೆ. ನಿನ್ನವರಾಗಿದ್ದಾರೆ, ನನ್ನದೆಲ್ಲ ನಿನ್ನದೇ, ನಿನ್ನದೆಲ್ಲ ನನ್ನದೇ, ಮತ್ತು ಇವರಿಂದ ನನಗೆ ಮಹಿಮೆ ಉಂಟಾಗಿದೆ. ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ. ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರಾತ್ಮನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕು. ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನ ಕಾಯಬೇಕು. ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನ ಕಾಯುತ್ತಾ ಬಂದೆನು. ಇವರನ್ನು ಕಾಪಾಡಿದೆನು. ಶಾಸ್ತ್ರದ ಮಾತು ನೆರವೇರುವಂತೆ ನಾಶಕ್ಕೆ ಗುರಿಯಾದ ಆ ಮನುಷ್ಯನೇ ಹೊರತು ಇವರಲ್ಲಿ ಮತ್ತಾರೂ ನಾಶವಾಗಲಿಲ್ಲ. ಆದರೆ ಈಗ ನಿನ್ನ ಬಳಿ ಬರುವವನಾಗಿದ್ದೇನೆ. ಆದುದರಿಂದ ಇವರಲ್ಲಿ ನನ್ನ ಆನಂದವು ಪರಿಪೂರ್ಣವಾಗಿರುವಂತೆ ಲೋಕದಲ್ಲಿದ್ದು ಈ ಮಾತುಗಳನ್ನು ಆಡುತ್ತೇನೆ. ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿ ಅದೆ. ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕರಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು. ನಿನ್ನ ವಾಕ್ಯವು ಸತ್ಯವು. ನೀನು ನನ್ನನ್ನು ಲೋಕದಲ್ಲಿ ಕಳಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಟ್ಟೆನು. ಇವರು ನಿಜವಾಗಿ ಪ್ರತಿಷ್ಠರಾಗಬೇಕೆಂದು ಇವರಿಗೋಸ್ಕರ ನಾನು ನಿನ್ನನ್ನು ಪ್ರತಿಷ್ಠೆ ಪಡಿಸಿಕೊಳ್ಳುತ್ತೇನೆ. Can you imagine Jesus praying for his disciples? This prayer. ಯೋಚನೆ ಮಾಡಿ ನೋಡ್ರಿ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗಾಗಿ ಯಾವ ರೀತಿಯಾಗಿ ಪ್ರಾರ್ಥನೆ We don't have time. There are many things Jesus wished for the disciple to follow after him. ಯೇಸು ಕ್ರಿಸ್ತನು ತನ್ನ ಜೀವನಾವಧಿ ಮುಗಿದ ಮೇಲೆ ತನ್ನ ಶಿಷ್ಯರು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನ ತುಂಬಾ ಹೇಳಿದ್ದಾನೆ. ನಾವು ಅದನ್ನೆಲ್ಲ ಹೇಳಲಿಕ್ಕೆ ಸಮಯ ಇಲ್ಲ. Number one is he said that sanctify them so that the people will know that you and me are one and we are one with the disciples. ಆತನು ಹೇಳ್ತಾ ಇದ್ದಾನೆ, ಇವರನ್ನ ಶುದ್ಧೀಕರಿಸಿ. ಯಾಕಂತ ಹೇಳಿದ್ರೆ ಲೋಕದ ಜನ ಅರಿತುಕೊಳ್ಳಬೇಕು, ನೀನು ನಾನು ಒಂದಾಗಿರೋ ಪ್ರಕಾರ ನಾನು ಮತ್ತೆ ಶಿಷ್ಯರು ಒಂದಾಗಿದ್ದೇವೆ ಅಂತ. When Jesus left the disciples, they were very perplexed. They were very confused. ಯೇಸು ಸ್ವಾಮಿ ಶಿಷ್ಯರನ್ನ ಬಿಟ್ಟು ಹೋದಾಗ ಅವರ ಜೀವನದಲ್ಲಿ ಒಂದು ಕನ್ಫ್ಯೂಷನ್ ಇತ್ತು. Because they were thinking that he is going to take the chair of the David in the kingdom and they are going to get some position in the kingdom. ಅವರು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ರು ಅಂದ್ರೆ ದಾವೀದನ ಸಿಂಹಾಸನವನ್ನು ಯೇಸು ಸ್ವಾಮಿ ಅಲಂಕರಿಸ್ತಾರೆ, ಅದಾದ ನಂತರ ನಮಗೆ ಕೂಡ ಅಲ್ಲಿ ಕೆಲವೊಂದು ಕೆಲಸಗಳು ಇರ್ತದೆ. So therefore they left everything and came and followed Jesus. ಅದಕ್ಕೋಸ್ಕರವಾಗಿ ಅವರು ಎಲ್ಲವನ್ನ ಬಿಟ್ಟು ಯೇಸು ಸ್ವಾಮಿನ ಹಿಂಬಾಲಿಸಿದ್ರು. But unfortunately they were living in no house. They don't have any house. ನೋಡ್ಬೇಕಾದ್ರೆ ಅವ್ರಿಗೆ ಉಳ್ಕೊಳ್ಳಿಕ್ಕೆ ಯಾವುದೇ ಮನೆ ಇರಲಿಲ್ಲ. Do you know that Jesus and his disciples they had only one garment to wear? ನಿಮ್ಗೆ ಗೊತ್ತಾ, ಯೇಸು ಸ್ವಾಮಿ ಮತ್ತೆ ಶಿಷ್ಯರಿಗೆ ಅವ್ರಿಗೆ ಇದ್ದು ಒಂದೇ ಒಂದು ಬಟ್ಟೆ ಹಾಕೊಳ್ಳಿಕ್ಕೆ. So in the afternoon they go to Jordan River. They first wash their upper garment and then dry it on the shore. ಅವರು ಯೋರ್ದಾನ್ ನದಿಗೆ ಹೋಗ್ಬಿಟ್ಟು ಮೊದಲನೇ ಮೇಲಿನ ಅಂಗಿಯನ್ನು ತೆಗೆದು ಒಗೆದ್ಬಿಟ್ಟು ಅದನ್ನ ಒಣಗಿ ಹಾಕ್ತಾ ಇದ್ರು. When it's dry, then they tie it to their waist and then take the lower garment and then wash. ಅದು ಒಣಗಿದ ಮೇಲೆ ಅದನ್ನ ತೆಗೆದುಕೊಂಡು ತಮ್ಮ ಸೊಂಟ ಕಟ್ಕೊಂಡು ಕೆಳಗಿನ ಅಂಗಿಯನ್ನು ತೆಗೆದು ಅದನ್ನ ಒಗೆದು ಒಣಗಿ ಹಾಕ್ತಾ ಇದ್ರು. There's no sharp or rinse, so they used to gather some mud from the Jordan River and wash them. ಅಲ್ಲಿ ಸರ್ಪ ಆಗಲಿ ಸೋಪ್ ಆಗಲಿ ಇರಲಿಲ್ಲ, ಬದಲಾಗಿ ಯೋರ್ದಾನ್ ನದಿಯಲ್ಲಿರುವಂತ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಅದರಿಂದ So ಒಗಿತಾರೆ. they were confused that if you are going to go and the time has come for you, Lord, you left us with nothing. We don't have anything. What we are going to do? ಅವರು ಯೇಸು ಸ್ವಾಮಿಗೆ ಹೇಳಿರ್ಬೋದು, ನೀನ್ ಈಗ ಹೋಗ್ತಾ ಇದ್ದೆ, ನಿನ್ ಸಮಯ ಬಂತು ಅಂತ ಹೇಳ್ತಾ ಇದ್ದೆ, ನಮಗಿಲ್ಲ ಏನಿಲ್ಲ, ಏನೇನೋ ನೀನ್ ಬಿಟ್ಟು ಹೋಗ್ತಾ ಇಲ್ಲ ಅಂತ. In this prayer, Jesus offered them two important things which disciples never understood at that time. ಈ ಪ್ರಾರ್ಥನೆಯಲ್ಲಿ ಯೇಸು ಸ್ವಾಮಿ ಅವರಿಗೆ ಎರಡು ವಿಷಯಗಳನ್ನ ತಿಳಿಸ್ತಾ ಇದ್ದಾರೆ, ಅದನ್ನ ಶಿಷ್ಯರು ಅರ್ಥ ಮಾಡ್ಕೊಳ್ಳಿಕ್ಕೆ He ಆಗಿಲ್ಲ. said, Holy Father, protect them by the Spirit of God. ಅಲ್ಲಿ ಹೇಳ್ತಾನೆ, ಪರಲೋಕದ ಪರಿಶುದ್ಧವಾದ ತಂದೆಯೇ ಅವರನ್ನ ಪವಿತ್ರಾತ್ಮನ ಮೂಲಕವಾಗಿ ನೀನು ಕಾಯಿ ಎಂಬುದಾಗಿ. Money cannot buy this. ಹಣ ಇದನ್ನ ಕೊಂಡ್ಕೊಳ್ಳಿಕ್ಕೆ Because ಆಗೋದಿಲ್ಲ. they never understood on the day of Pentecost in Acts chapter 2 that the prayer Jesus prayed is come true, that they were astonished about what God can do in their life. ಅವರ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಇರುವಂತಹ ಪಂಚಾಶತ್ತಮ ದಿನದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಪ್ರಾರ್ಥನೆ ಎಷ್ಟು ಬಲವುಳ್ಳದಂತೇಳಿ ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. When they were going, they were asking, are you going to go? What we are going to do? ನೀನು ಹೋಗ್ತೀನಿ ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕಂತ ಹೇಳಿ ಕೇಳ್ತಾ ಇದ್ದಾರೆ. That Jesus promised them in this prayer, the Holy Father who protected me, being with me, is going to be with me. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಪರಿಶುದ್ಧವಾದ ತಂದೆ ಯಾವ ರೀತಿಯಾಗಿ ನನ್ನನ್ನ ಕಾಪಾಡಿ ನನ್ನ ಸಂರಕ್ಷಿಸಿದ್ನೋ ಆ ರೀತಿಯಾಗಿ ನಿಮ್ಮನ್ನ ಕಾಪಾಡಿ ಸಂರಕ್ಷಿಸ್ತಾನೆ. Second thing, he said that the
the word of God is the truth. That will be the second prayer Jesus asked. ಅಲ್ಲಿ ಯೇಸು ಕ್ರಿಸ್ತನು ಮಾಡ್ತಿರುವಂತ ಎರಡನೇ ಪ್ರಾರ್ಥನೆ ಅದು ದೇವರ ವಾಕ್ಯ ಸತ್ಯವಾದದ್ದು ನಿಮ್ಮ ಜೊತೆ ಇರ್ತದೆ Only ಎಂಬುದಾಗಿ. two things he did. ಆತನು ಎರಡೇ ವಿಷಯಗಳನ್ನ ಬಿಟ್ಟು ಹೋದನು. Today you know how many properties we have for the church. ನಿಮಗೆ ಗೊತ್ತಾ ನಮ್ಮ ಸಭೆಗೆ ಎಷ್ಟು ಸಂಪತ್ತು ಐಶ್ವರ್ಯ ಇದೆ ಅಂತ ಹೇಳಿ? You know the property we have in South India for our church. ನಿಮಗೆ ಗೊತ್ತಾ ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ಇರುವಂತ ನಮ್ಮ ಸಭೆಗೆ ಇರುವಂತಹ ಒಂದು ಸಂಪತ್ತು ಐಶ್ವರ್ಯ ಎಷ್ಟು ಅಂತ For ಹೇಳಿ? our church only 316 crore rupees. ನಮ್ಮ ಸಭೆಗೆ ಮಾತ್ರ ಇರುವಂತದ್ದು 360 crore, 316 ಕೋಟಿ, including this building. ಈ ಬಿಲ್ಡಿಂಗ್ ಕೂಡ ಸೇರಿ. For us one, ಇದು ನಮಗ್ ಮಾತ್ರ. Jesus let them promise them that I will be with you. ಯೇಸು ಕ್ರಿಸ್ತನ ಅವರಿಗೆ ಹೇಳಿದ್ರು ನಾನು ನಿಮ್ಮ ಜೊತೆಲಿ ಇರ್ತೇನೆ. The Holy Spirit will continue to guide you. ಈ ಪವಿತ್ರ ಆತ್ಮನು ನಿಮ್ಮನ್ನ ಯಾವಾಗಲೂ ನಡೆಸ್ತಾನೆ The ಎಂಬುದು. foundation for Christian church is not the building we have. ಕ್ರೈಸ್ತರಿಗಿರುವಂತ ಒಂದು ಅಡಿಪಾಯ ಯಾವ್ದು ಅಂತ ಹೇಳುದು ಆದ್ರೆ ನಮ್ಗಿರುವಂತ ಒಂದು ಬಿಲ್ಡಿಂಗ್ ಅಲ್ಲ. The Spirit of God, the Holy Spirit, Holy Father will guide us. ಎರಡೇ ವಿಷಯಗಳು, ಪರಿಶುದ್ಧವಾದ ತಂದೆ ನಮ್ಮನ್ನ ನಡೆಸ್ತಾನೆ, And the truth of the Word of God will continue to guide us. That's the foundation of the church. ಸತ್ಯವಾದ ದೇವರ ವಾಕ್ಯವು ಕೂಡ ನಮ್ಮನ್ನ ನಡೆಸುವಂತದ್ದಾಗಿದೆ. Because the disciples were faithful, we are sitting with 316 crore. ಶಿಷ್ಯರು ಯೇಸು ಸ್ವಾಮಿಗೆ ವಿಧೇಯರಾಗಿ ನಡ್ಕೊಂಡಿದ್ದಾರೆ, ಇವತ್ತು ನಾವು ಇಷ್ಟು ಐಶ್ವರ್ಯ ಉಳ್ಳವರಾಗಿ ಕುಳಿತುಕೊಂಡಿದ್ದೇವೆ. At that time, disciples never realized. ಆ ಸಮಯದಲ್ಲಿ ಆ ಶಿಷ್ಯರು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. They thought that Jesus left them with empty hand. ಅವ್ರು ಅನ್ಕೊಂಡ್ರು ಯೇಸು ಸ್ವಾಮಿ ನಮ್ಮನ್ನ ಬರಿಗೈಯಲ್ಲಿ ಕಳಿಸ್ತಾ ಇದ್ದಾನೆ. The third prayer of Jesus is prayer for the church. ಅಲ್ಲಿ ಮೂರನೇ ಪ್ರಾರ್ಥನೆ ಯೇಸು ಸ್ವಾಮಿ ಮಾಡ್ತಾ ಇರೋದು ಸಭೆಗೋಸ್ಕರವಾಗಿ ಪ್ರಾರ್ಥನೆ. Don't think that 2020 years ago when Jesus died on the cross, before dying on the cross, he prayed for himself and only to his disciples. ನೀವು ಅನ್ಕೊಂಡ್ಬಿಡ್ರಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸಾಯ್ಬೇಕಾದ್ರೆ ತನ್ನ ಶಿಷ್ಯರಿಗಾಗಿ ತನಗಾಗಿ ಮಾತ್ರ ಪ್ರಾರ್ಥನೆ ಮಾಡ್ಕೊಂಡಂತೆ. If you read the Bible, John chapter 17, Jesus offered prayer for us. ಇದು ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ ನೀವು ಓದಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಯೇಸು ಕ್ರಿಸ್ತನು ತನ್ನ ಸಭೆಗಾಗಿ ಕೂಡ Can you ಪ್ರಾರ್ಥನೆ ever ಮಾಡಿದ್ದಾನೆ. imagine that Jesus kept us in mind? ನೀವು ಯಾವಾಗ ಯೋಚನೆ ಮಾಡಿದ್ರೆ ಯೇಸು ಸ್ವಾಮಿ ನಮ್ಮನ್ನ ಕೂಡ ಆತನ ಮನಸ್ಸಲ್ಲಿ ಇಟ್ಕೊಂಡಿದ್ದಾನೆ ಅಂತ ಹೇಳಿ? Because God told him that's the assignment of God, our Holy Father. ಪರಿಶುದ್ಧವಾದ ತಂದೆ ಕೊಟ್ಟಂತ ಒಂದು ಕೆಲಸದಲ್ಲಿ ಅದು ಕೂಡ ಒಂದು ಕೆಲಸವಾಗಿದೆ. Before I go to that, there is one more thing Jesus prayed for disciples is protect them from this world because they are going to face many difficult times in that. ಅದಕ್ಕಿಂತ ಅದನ್ನು ಹೋಗೋದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಪ್ರಾರ್ಥನೆ ತನ್ನ ಶಿಷ್ಯರಿಗಾಗಿ ಮಾಡ್ತಾ ಇದ್ದಾರೆ. ಈ ಲೋಕದಿಂದ ಅವರನ್ನ ಕಾಯಿರಿ, ಯಾಕಂದ್ರೆ ಲೋಕವು ತುಂಬಾ ಕೆಟ್ಟದಾಗಿದೆ. The promise to disciple is not they are free from all the troubles. ಇಲ್ಲಿ ಶಿಷ್ಯರಿಗಿರುವಂತಹ ಒಂದು ವಾಗ್ದಾನ ಎಲ್ಲ ಒಂದು ಕಷ್ಟಗಳಿಂದ ನಿಮ್ಗೆ ದೂರ ಇಡ್ತೀನಿ ಅಂತ ಅನ್ನೋದಲ್ಲ. But he prepared them to face the challenges and struggles for the sake of Jesus. ಯೇಸು ಕ್ರಿಸ್ತನ ಅವರನ್ನ ತಯಾರು ಮಾಡೋದು ಈ ಲೋಕದ ಎಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸಿ ನಿಲ್ಲಲಿಕ್ಕೋಸ್ಕರವಾಗಿ. And finally Jesus prayed for the future believers. That is God's intention for us as a church. ಯೇಸು ಕ್ರಿಸ್ತನ ಒಂದು ಕೊನೆಯ ಪ್ರಾರ್ಥನೆ ಆತನು ಭವಿಷ್ಯದಲ್ಲಿರುವಂತಹ ವಿಶ್ವಾಸಿಗಳಿಗಾಗಿ ಪ್ರಾರ್ಥನೆ ಮಾಡ್ತಾರೆ. Only three things I will highlight and then close this morning. ಮೂರು ವಿಷಯಗಳನ್ನ ಮಾತ್ರ ನಾನು ಹೇಳಿ In the ಮುಗಿಸ್ತೇನೆ. prayer of Jesus, he showed the service he wanted to do is possible by the circle of trust. ಇಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಪ್ರಾರ್ಥನೆಯಲ್ಲಿ ನಾವು ಏನ್ ಮಾಡಬೇಕು ಬಯಸಿದ ಸೇವೆ ನಂಬಿಕೆಯ ಒಂದು ಮೂಲದಿಂದ ಅದನ್ನ ಮಾಡೋದನ್ನ ನಾವು ನೋಡ್ತೇವೆ. Jesus did not necessarily need 12 disciples ಯೇಸು ಸ್ವಾಮಿಗೆ 12 ಶಿಷ್ಯರು ಬೇಕಾಗಿರಲಿಲ್ಲ. because he calmed the sea. ಆತನು ಸಮುದ್ರವನ್ನ ಶಾಂತಪಡಿಸಿದನು. He could have done this ministry all alone himself. ಆತನೇ ಒಂದು ಸೇವೆಯನ್ನ ತಾನು ಒಬ್ಬನಾಗೆ ಮಾಡಬಹುದಾಗಿತ್ತು. Because Jesus knows that we need the help of Brother Tony, Brother Uday Kumar, Sister Mary. Name anybody in the city here. We need partnership. ಆತನು ಇಲ್ಲಿ ಕುಳಿತಿರುವಂತ ನಮ್ಮೆಲ್ಲರ ಜೊತೆ ಆತನ ಸೇವೆ ಮಾಡಬೇಕಂತ ಹೇಳಿ So ಬಯಸಿದ. before Jesus left, he told his disciples, "Hey, I have done this much, ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನ ಬಿಟ್ಟು ಹೋಗ್ಬೇಕಾದ್ರೆ but you will do more than me." ನಾನು ಇಷ್ಟು ಮಾಡಿದ್ದೇನೆ, ನೀನು ನನಗಿಂತ ಹೆಚ್ಚಾಗಿ Even ಮಾಡ್ತೀರಾ, to the other end of this world. ನೀವು ಈ ಲೋಕದ ಕಟ್ಟ ಕಡೆವರೆಗೂ ಮಾಡ್ತೀರಾ ಅಂತ ಹೇಳಿ. So therefore, one of the disciples bought his ticket and came all the way from Jerusalem to the end of India. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಒಬ್ಬ ಶಿಷ್ಯನು ಒಂದು ಟಿಕೆಟ್ ಅನ್ನು ತೆಗೆದುಕೊಂಡು ಯೆರೂಸಲೇಮಿಂದ ನಮ್ಮ ಭಾರತ ದೇಶದವರೆಗೂ ಬಂದಿದ್ದಾನೆ. One of the Nazarene missionary wrote a book called One Way Ticket. ಒಬ್ಬ ನ್ಯಾಸರಿನ್ ಮಿಷನರಿ ಅವರು ಒನ್ ವೇ ಟಿಕೆಟ್ ಅನ್ನೋದು ಒಂದು ಪುಸ್ತಕ ಬರೆದಿದ್ದಾರೆ. He went as a missionary to a place. ಅವರು ಒಂದು ಪ್ರದೇಶಕ್ಕೆ ಸುವಾರ್ತಿಕರಾಗಿ ಮಿಷನರಿ ಆಗಿ ಅವರು His ಹೋದರು. book's title says that I purchased one way ticket. There is no return ticket.
ಆತನ ಅವ್ರ ಬುಕ್ಕಲ್ಲಿ ಹೇಳ್ತಿದ್ರೆ ನಾನು ಒನ್ ವೇ ಟಿಕೆಟ್ ಮಾತ್ರ ತೆಗೆದುಕೊಂಡ್ರೆ ರಿಟರ್ನ್ ಟಿಕೆಟ್ ಇಲ್ಲ, ಪುನಃ ಬರ್ಲಿಕ್ಕೆ ಟಿಕೆಟ್ ಇಲ್ಲ. Because in God's mission, he realized in God's mission, I don't know if I can return back. ದೇವರ ಒಂದು ಸೇವೆಯಲ್ಲಿ ನಾನು ಹೋಗ್ತಾ ಇದ್ದೇನೆ, ಪುನಃ ಬರ್ತೀನೋ ಇಲ್ಲೋ ಅನ್ನೋದು ಆತನಿಗೆ So ಗೊತ್ತಿಲ್ಲ. Thomas bought one-way ticket to India. ತೋಮನು ಒಂದೇ ಒಂದು ಟಿಕೆಟ್ ಬರ್ಲಿಕ್ಕೆ ಮಾತ್ರ ತೆಗೆದುಕೊಂಡ. Unfortunately, he never returned back to his own people. ಆತನು ತನ್ನ ಒಂದು ಸ್ವಂತ ಜನಾಂಗಕ್ಕೆ ಹೋಗಲೇ ಇಲ್ಲ ಪುನಃ. In comparison to what the sacrifice they have made, ಅವ್ರು ಮಾಡಿದಂತ ಒಂದು ತ್ಯಾಗಕ್ಕೆ ನಾವು ನೋಡ್ಬೇಕಾದ್ರೆ how much we have done for the kingdom. ನಾವು ದೇವರ ರಾಜ್ಯಕ್ಕಾಗಿ ಎಷ್ಟು ಮಾಡಿದ್ದೇವೆ. The second prayer Jesus for the church is, Jesus showed them that the unity of believers is possible to fulfill the ministry God showed them. The Yes. unity is very important. ನಾವು ಸಭೆಯಾಗಿ ದೇವರು ಮಾಡಿದಂತ ಎರಡನೇ ಪ್ರಾರ್ಥನೆ ಅಂತ ಹೇಳೋದಾದ್ರೆ ಐಕ್ಯತೆಯಿಂದ ಮಾತ್ರನೇ ದೇವರ ಸೇವೆಯನ್ನ ಪರಿಪೂರ್ಣತೆ ಮಾಡಬಹುದು ಎಂಬುದು. United we stand, divided we fall. ನಾವು ಒಗ್ಗಟ್ಟಾಗಿದ್ರೆ ಇಸ್ಕೊಳ್ತೇವೆ, ಬೇರೆ ಬೇರೆ ಆದ್ರೆ ಬಿದ್ದೋಗ್ತೇವೆ. That's why Paul in his epistle is writing, pleading the church, hey friends, wait on, I want to tell you something important. ಪೌಲನು ತನ್ನ ಪತ್ರಿಕೆಗಳಲ್ಲಿ ಬೇಡಿಕೊಳ್ತಾ ಇದ್ದಾನೆ, ನಿಂತ್ಕೊಂಡು ನಾನು ನಿಮ್ಗೆ ಏನೋ ಒಂದು ವಿಷಯವನ್ನ ಹೇಳಬೇಕು. In Christ in Christ division is costly. ಯೇಸು ಕ್ರಿಸ್ತನಲ್ಲಿ ಬೇರ್ಪಡಿಸುವಂತದ್ದು ತುಂಬಾ ಒಂದು ಕಾಸ್ಟ್ಲಿ ಏನಿಲ್ಲ. No male, no female, no rich, no poor, no Greek, no Gentile, all are united in Christ Jesus. ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಇಲ್ಲಿ ಹೆಣ್ಣು ಗಂಡು ಅನ್ನುವಂತ ಭೇದ ಇಲ್ಲ, ಐಶ್ವರ್ಯವಂತ ಬಡವ ಅನ್ನುವಂತ ಭೇದ ಇಲ್ಲ, ಎಲ್ಲ ನಾವೆಲ್ಲರೂ ಯೇಸು ಕ್ರಿಸ್ತನಲ್ಲಿ ಒಂದಾಗಿದ್ದೇವೆ. If we are united together, the mission of God, accomplishing mission of God is possible. ನಾವೆಲ್ಲರೂ ಒಟ್ಟಾಗಿರುವಾಗ ಮಾತ್ರನೇ ದೇವರ ಒಂದು ಚಿತ್ತ, ದೇವರ ಒಂದು ಯೋಚನೆ ನೆರವೇರುತ್ತೆ. Ministry is not only belongs to pastor. ಸೇವೆ ಅನ್ನುವಂಥದ್ದು ಬರೀ ಸಹಪಾಲಕರಿಗೆ ಸಂಬಂಧಪಟ್ಟಿದ್ದಲ್ಲ. Every one of us to contribute our time, our talent, our money to the kingdom of God. ನಾವೆಲ್ಲರೂ ದೇವರ ಸೇವೆಯಲ್ಲಿ ನಮ್ಮ ಸಮಯವನ್ನ, ನಮ್ಮ ಹಣವನ್ನ, ನಮ್ಮ ಒಂದು ಟ್ಯಾಲೆಂಟ್ ಅನ್ನ ಉಪಯೋಗಿಸಬೇಕಾಗಿದೆ. At the end of Jesus' prayer, he also showed to the church, Jesus showed the unity with God, with the brothers and sisters, possible only through holiness. ನಾವು ಪರಿಶುದ್ಧವಾಗಿ ಜೀವಿಸಿದಾಗ ಮಾತ್ರನೇ ನಮ್ಮ ಸಭೆಯಲ್ಲಿ ಒಂದು ಐಕ್ಯತೆ ಉಂಟಾಗುತ್ತೆ ಅನ್ನೋದನ್ನ He ಯೇಸು prayed for them to sanctify the disciples. ಆತನು ಯೇಸು ಕ್ರಿಸ್ತನು ತನ್ನ ಶಿಷ್ಯರು ಪರಿಶುದ್ಧರಾಗಿರ್ಬೇಕಂತ ಹೇಳಿ So ಪ್ರಾರ್ಥನೆ they ಮಾಡಿದ್ರು. received the sanctification on the day of Pentecost. ಅವರು ಪಂಚಾಶತ್ತಮ ದಿನದಲ್ಲಿ ದೇವರ ಒಂದು ಪರಿಶುದ್ಧತೆಯನ್ನು ಅವರು ಹೊಂದಿಕೊಂಡ್ರು. And we don't know when we were sanctified, but every one of us must have an experience of the Pentecost in our life. ನಾವು ಪ್ರತಿಯೊಬ್ಬರು ದೇವರ ಆತ್ಮನ ಒಂದು ಬರುವಿಕೆಯನ್ನ ಆತನ ಒಂದು ನಮ್ಮ ಹೃದಯದಲ್ಲಿ ಬರುವಂತದನ್ನ ನಾವು ಅನುಭವಿಸುವಂತರಾಗಿರ್ಬೇಕು. If that experience is not there, ಆ ಒಂದು ಎಕ್ಸ್ಪೀರಿಯನ್ಸ್ ನಮ್ಮಲ್ಲಿ ಇಲ್ಲ ಅಂತ ಹೇಳುವುದಾದ್ರೆ the prayer Jesus prayed is not for you. ಆ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿದಂತ ಪ್ರಾರ್ಥನೆ ಅದು ನಮ್ಮದಲ್ಲ. So in our church we have two kinds of experience. ನಮ್ಮ ಸಭೆಯಲ್ಲಿ ನಾವು ಎರಡು ರೀತಿಯಾದ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ನಾವು ನಂಬುತ್ತೇವೆ. We accept Jesus Christ, we call it the salvation. ನಾವು ಯೇಸು ಕ್ರಿಸ್ತನನ್ನು ನಂಬುತ್ತೇವೆ, ಅದನ್ನ ನಾವು ರಕ್ಷಣೆ ಅಂತ ಹೇಳಿ ಕರೀತೇವೆ. We call it a initial sanctification. ಅದನ್ನ ನಾವು ಪ್ರಾರಂಭದ ಒಂದು ಪವಿತ್ರೀಕರಣ ಅಂತ ಹೇಳಿ ನಾವು ಕರೀತೇವೆ. And then there is a second experience, we call it second grace, that is filling of the Holy Spirit. ನಾವು ಎರಡನೇ ಒಂದು ಕೃಪೆ ಅಂತ ಹೇಳಿ ಕರೀತೇವೆ, ಅದು ಪವಿತ್ರಾತ್ಮನಿಂದ ನಮ್ಮನ್ನು ನಾವು ತುಂಬಿಸಲ್ಪಡುವುದು. In our language, Nazarene language, we call it the holy life. ನಾವು ಅದನ್ನ ನ್ಯಾಸರಿನ್ ಒಂದು ಭಾಷೆಯಲ್ಲಿ ಹೇಳಬೇಕಾದ್ರೆ ಪರಿಶುದ್ಧವಾದ ಜೀವಿತ ಅಂತ ಹೇಳಿ. So that means it's a beginning to live a likeness of God in our life. ಅದೇನಂತ ಹೇಳೋದಾದ್ರೆ ಯೇಸು ಕ್ರಿಸ್ತನ ಹಾಗೆ ನಮ್ಮ ಜೀವಿತದಲ್ಲಿ ನಾವು ಜೀವಿಸುವಂತ ಒಂದು ಮಾರ್ಗ ಇದೆ. It cannot happen on one day, it's not a overnight. ಅದು ಒಂದು ದಿನ ರಾತ್ರಿಯಲ್ಲಿ ಅಥವಾ ಒಂದು ದಿನದಲ್ಲಿ ಆಗುವಂತ ಕೆಲಸ ಅಲ್ಲ. The holy life is a process. ಪರಿಶುದ್ಧ ಜೀವನ ಅನ್ನುವಂಥದ್ದು ಒಂದು ಪ್ರತಿದಿನ ನಡೆಯುವಂತ ಒಂದು We have to constantly walk with the holy God ನಾವು ಪ್ರತಿದಿನ ಪರಿಶುದ್ಧವಾದ ದೇವರೊಟ್ಟಿಗೆ ನಡೆಯಬೇಕು. in our body, mind and soul. ನಮ್ಮ ಪ್ರಾಣಾತ್ಮ ಶರೀರಗಳ ಮೂಲಕವಾಗಿ Fully surrender to Him, ನಮ್ಮನ್ನು ನಾವು ಸಂಪೂರ್ಣವಾಗಿ ಅರ್ಪಿಸ್ತೇವೆ. so that the prayer of Jesus is made true in our own personal life. ದೇವರ ಆತ್ಮನ ಯೇಸು ಕ್ರಿಸ್ತನ ಒಂದು ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ನಿಜವಾಗಿ ಮಾರ್ಪಡುತ್ತೆ. May the Lord bless you. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಒಂದವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ನನಗೋಸ್ಕರ ಮಾತ್ರವಲ್ಲ, ತನ್ನ ಶಿಷ್ಯರಿಗೋಸ್ಕರ ಮಾತ್ರವಲ್ಲ ಪ್ರಿಯರೇ, ಮುಂದೆ ಬರುವಂಥ ಸಭೆಗೋಸ್ಕರವಾಗಿ ಸಹ ನಮಗೋಸ್ಕರ ಸಹ ಆತನು ಪ್ರಾರ್ಥನೆ ಮಾಡಿದ್ದಾರೆ. ಆತನು ಕೇಳೋದಲ್ಲ ಒಂದೇ, ನಾವೆಲ್ಲರೂ ಐಕ್ಯವಾಗಿದ್ದು ಒಂದೇ ಮನಸ್ಸುಳ್ಳವರಾಗಿ ನಾವು ದೇವರ ರಾಜ್ಯವನ್ನು ಕಟ್ಟಬೇಕು, ದೇವರ ರಾಜ್ಯಕ್ಕಾಗಿ ದುಡಿಯಬೇಕು. ನಾವು ಕ್ರೈಸ್ತರು ವಿಶ್ವಾಸಿಗಳನ್ನು ಹೇಳಿಕೊಳ್ಳುವಾಗ ಈ ಲೋಕದಲ್ಲಿ ಇರುವಂಥ ನಮ್ಮ ಒಂದು ಡೆಸ್ಟಿನಿ
ಕೊನೆ ಏನಾಗಿದೆ ಪ್ರಿಯರೇ, ನಾವು ಯೇಸು ಕ್ರಿಸ್ತನಾಗಿ ಜೀವಿಸುವುದಾಗಲಿ, ಆತನ ಒಂದು ಸೇವೆ ಮಾಡುವುದಾಗಲಿ, ನಮ್ಮ ಜೀವಿತಗಳನ್ನ ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ, ನಮಗೆ ಸಿಗುವಂಥ ಅವಕಾಶಗಳನ್ನು ಉಪಯೋಗಿಸಿಕೊಂಡವರಾಗಿ, ದೇವರ ಒಳ್ಳೆಯತನವನ್ನು, ದೇವರ ಸುವಾರ್ತೆಯನ್ನು ಬೇರೆಯವರಿಗೆ ಸಾರುವವರಾಗಿ, ಅನೇಕ ಆತ್ಮಗಳಿಗೆ ನಾವು ಒಂದು ಆಶೀರ್ವಾದವಾಗಿರುವಂತೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ. ಸ್ತೋತ್ರ ಯೇಸಪ್ಪ. ಅಪ್ಪ, ನೀನು ವಾಕ್ಯ ಸ್ವರೂಪನಾಗಿ ನೀನು ಮಾತನಾಡುವಂಥ ದೇವರು, ನಿಮಗೆ ಸ್ತೋತ್ರ ಉಂಟಾಗುವಂತ. ಹೌದು ರಾಜ, ನಮಗಾಗಿ ನೀನು ಕಟ್ಟಲಿ ಜೀವವನ್ನು ಕೊಟ್ಟಿದ್ದೀಯಲ್ಲ, ನಿಮಗಾಗಿ ನಾವೇನು ಮಾಡುವವರಾಗಿದ್ದೇವೆ ಯೇಸಪ್ಪ. ನೀನು ಕೊಟ್ಟುವಂತಹ ರಕ್ಷಣಾ ಪಾತ್ರವನ್ನು ತೆಗೆದುಕೊಂಡು ನಿನಗಾಗಿ ಜೀವಿಸೋದಕ್ಕೆ ಬೇಕಾದ ಬಲವನ್ನು ನಮಗೆ ಕೊಡಬೇಕೆ ನಮಗೆ ಹೇಳುತ್ತೇನೆ. ಪರಿಶುದ್ಧ ಜೀವಿತವನ್ನು ನಡೆಸೋದಕ್ಕೆ ಕರ್ತನೆ ಯೇಸಪ್ಪ, ಹೌದು ರಾಜ, ನಮಗೆ ಬಲವನ್ನು ಕೊಡಿ. ಅನ್ಯ ಜನಗಳ ಮುಂದೆ, ಅವಿಶ್ವಾಸಿಗಳ ಮುಂದೆ ನಾವು ಒಂದು ಕರ್ತನೆ ಸಾಕ್ಷಿಗಳಾಗಿ ನಿಲ್ಲುವಂತೆ, ಅಪ್ಪ, ಒಂದು ಮಾದರಿಗಳಾಗಿ ನಿಲ್ಲುವಂತೆ ನಮ್ಮನ್ನು ಬಲಪಡಿಸಿ ರಾಜ. ಪರಿಶುದ್ಧಾತ್ಮನೆ ನಮ್ಮಲ್ಲಿ ಕಾರ್ಯ ಮಾಡು, ನಮ್ಮ ಹೃದಯಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ, ಅಪ್ಪ ಹೌದು ರಾಜ, ನಮ್ಮ ಒಂದು ಕರ್ತನೆ ಸೆಲ್ಫಲ್ಲಿ ಕಾರ್ಯ ಮಾಡುವುದು, ನಮ್ಮನ್ನು ಬದಲಾಯಿಸು ಕರ್ತ. ನಾವು ನಿನಗಾಗಿ ಜೀವಿಸುವವರಾಗಿ ಯೇಸಪ್ಪ, ಈ ಲೋಕದಲ್ಲಿ ಕರ್ತನೆ ಅನೇಕರಿಗೆ ಒಂದು ಕರ್ತನೆ ಚಾನೆಲ್ ಆಫ್ ಬ್ಲೆಸ್ಸಿಂಗ್ ಆಗಿರುವಂತೆ ಕಾರ್ಯ ಮಾಡಿ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ನಡೆಸಿಕೊಂಡು ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯದು ನನ್ನ ಮನವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಶಾಂತಿ, ಸಮಾಧಾನ, ಅನ್ಯೋನ್ಯತೆಯು ಸದಾಕಾಲ ನಮ್ಮೆಲ್ಲರೊಂದಿಗೂ ಇರಲಿ. Praise the Lord.